ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೈನ್ಸ್ ಪಾಠಶಾಲೆ. ದಿಸ್ ಈಸ್ ಗಿರೀಶ್ ಬಾಬು. ಡಿಯರ್ ಆಸ್ಪಿರೆಂಟ್ಸ್, ನಾವು ಒಂದು ಸೀರೀಸ್ನ ನಡೆಸ್ತಾ ಇದ್ವಲ್ಲ. ಸೊ ಕ್ಲಾಸ್ 1 to ಕ್ಲಾಸ್ 10ನ ಮುಗಿಸಿದ್ದೇನೆ. ಸೊ ಯು ಪೀಪಲ್ ಆರ್ ಮೋಸ್ಟ್ ಆಫ್ ದ ಪೀಪಲ್ ಆರ್ ಆಸ್ಕಿಂಗ್ ಫಾರ್ ಚಾಪ್ಟರ್ ವೈಸ್, ಬಟ್ ಐ ಟ್ರೈಡ್ ಮ್ಯಾಕ್ಸಿಮಮ್. ಬಟ್ ನಾನು ಕಂಪ್ಲೀಟ್ ಆಗಬೇಕಿರೋ ಒಂದು ವರ್ಕು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತದೆ. ಕ್ಲಿಯರ್? ಸೊ ತುಂಬ ಒಂದು ವರ್ಕ್ ಇದೆ. ಸೊ ಆಸ್ ಆಫ್ ನೌ ಐ ವಿಲ್ ಕಂಟಿನ್ಯೂ ದಿಸ್. ಸೊ ಐ ಥಿಂಕ್ ಹಾರ್ಡ್ಲಿ 10 ಡೇಸಲ್ಲಿ ಅದು ಮುಗಿಯೋ ಚಾನ್ಸಸ್ ಇದೆ. ಇನ್ನೂ ತುಂಬ ವರ್ಕ್ ಇದೆ, ಕಾಲೇಜ್ ವರ್ಕ್ ಇದೆ. ಸೊ ಅದು ಮುಗಿಯೋ ಚಾನ್ಸಸ್ ಇದೆ. ಅದು ಮುಗಿದ್ರೆ ಡೆಫಿನೆಟ್ಲಿ ಅಲ್ಲಿ ಸ್ಟಾರ್ಟ್ ವಿತ್ ದಿಸ್. ಇಲ್ಲ ಅಂದರೆ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ತುಂಬ ಒಂದು ಪ್ರೆಷರ್ ಇದೆ. ಸೊ ಅದರಲ್ಲಿ ಟೈಮ್ ಮಾಡಿಕೊಂಡು ನಾನು ಈ ಥರ ಮಾಡ್ತಿದ್ದೇನೆ. ಸೊ ಈ ಒಂದು ಕ್ಲಾಸ್ ಅಂತೂ ತುಂಬ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ನಾನು. ಯಾಕಂದರೆ I took hardly 2 to 3 hours to prepare this questions. ಓಕೆನಾ? ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದು. ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ತನಕ ನಾನು ಈ ವರ್ಕೆ ಮಾಡಿದ್ದೀನಿ ಇವತ್ತು, ಓಕೆನಾ? ಸೊ ತುಂಬ ಜನ ಕ್ಲಾಸ್ ಕೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಐ ಥಿಂಕ್ ನಿಮಗೆ ಈ ಕ್ಲಾಸ್ ಇಷ್ಟ ಆಗುತ್ತೆ. ಪ್ಲೀಸ್ ಡೂ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ, ಆಯಿತಾ? ಇನ್ನೂ ರೀಚ್ ಆಗ್ತಿಲ್ಲ, ಮ್ಯಾಕ್ಸಿಮಮ್ ರೀಚ್ ಆಗ್ತಿಲ್ಲ. ಸೊ ಪ್ಲೀಸ್ ರೀಚ್ ಮಾಡಿಸಿ ಕರೆಕ್ಟಾಗಿ. ಡೆಫಿನೆಟ್ಲಿ ಇನ್ನೂ ಒಳ್ಳೆ ಕ್ವಶನ್ಸ್ನ ತಗೊಂಡು ಹೋಗ್ತೇನೆ. ಓಕೆ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ನೋಡಿ, ಕ್ವಶನ್ ಈ ಥರ ಇದೆ. ಸಮತಲ ಕನ್ನಡಿಯಿಂದ ಉಂಟಾಗುವ ಪ್ರತಿಬಿಂಬಕ್ಕೆ ಸಂಬಂಧಿಸಿದಂಥ ಕೆಳಗಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿದೆ? ಸೊ ವಾಟ್ ದೇರ್ ಆಸ್ಕಿಂಗ್, which of the following statement is correct regarding the image formed by plane mirror? ಪ್ರತಿಬಿಂಬವು ಯಾವಾಗೂ ಮಿಥ್ಯ ಮತ್ತು ನೇರವಾಗಿರತ್ತಾ? ಇಮೇಜ್ ಫಾರ್ಮ್ಡ್ ಈಸ್ ಆಲ್ವೇಸ್ ವರ್ಚುವಲ್ ಅಂಡ್ ಡೈರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಪ್ರತಿಬಿಂಬ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮವಾಗಿರುತ್ತಾ? ದ ಸೈಜ್ ಆಫ್ ದ ಇಮೇಜ್ ಈಕ್ವಲ್ ಟು ಸೈಜ್ ಆಫ್ ದ ಆಬ್ಜೆಕ್ಟ್. ಪ್ರತಿಬಿಂಬ ಕನ್ನಡಿ ಹಿಂದೆ ಉಂಟಾಗತ್ತಾ ಅಥವಾ ದರ್ಪಣದ ಹಿಂದೆ ಉಂಟಾಗತ್ತೆ? ನಾವು ಕನ್ನಡಿಗೆ ದರ್ಪಣ ಕೂಡ ಅಂತ ಕರೀತೇವೆ. ಓಕೆ, ಸೊ ದರ್ಪಣ. ದ ಇಮೇಜ್ ಫೌಂಡ್ ಬಿಹೈಂಡ್ ದ ಮಿರರ್. ಆಪ್ಷನ್ಸ್ ಏನು ಕೊಟ್ಟಿದೆ ನೋಡಿ, 1 ಮಾತ್ರ, 1 ಮತ್ತು 2 ಮಾತ್ರ, 2 3 ಮಾತ್ರ, 1 2 3 ಮಾತ್ರ. ಸೊ ಇದನ್ನ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಥಿಯರಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಏನು ನಡೆಯುತ್ತೆ ಎಂದು ರಿಫ್ಲೆಕ್ಷನ್ ಅನ್ನೋದು ನಡೆಯುತ್ತೆ, ಹೌದಲ್ವಾ? ಪ್ಲೇನ್ ಮಿರರ್, ಸಮತಲ ದರ್ಪಣ, ಸಮತಲ ದರ್ಪಣ. ಓಕೆ, ನೋಡಿ, ಇಲ್ಲಿ ಒಂದು ಸಮತಲ ದರ್ಪಣ ಇದ್ರೆ ಅದರಲ್ಲಿ ರಿಫ್ಲೆಕ್ಷನ್ ಅನ್ನೋದು ಆಗುತ್ತೆ. ಸೊ ಪ್ರತಿಫಲನ ಅನ್ನೋದು ಆಗುತ್ತೆ. ಯಾವ ರೀತಿ ಆಗ್ತಾ ಹೋಗುತ್ತೆ ನೋಡಿ, ಇಲ್ಲಿ ಇದೊಂದು ಆಬ್ಜೆಕ್ಟ್ ಇರುತ್ತೆ. ಇಲ್ಲೊಂದು ತೋರಿಸಿದ್ರಲ್ಲ ಚಿತ್ರದಲ್ಲಿ, ಇದೊಂದು ಆಬ್ಜೆಕ್ಟು. ಈ ಒಂದು ಆಬ್ಜೆಕ್ಟ್ ಇಲ್ಲಿದ್ದರೆ, ಫಾರ್ ಎಕ್ಸಾಂಪಲ್ ಆಬ್ಜೆಕ್ಟಿಂದ ಮಿರರ್ಗೆ 5 ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ. ಸೊ ಮಿರರಿಂದ ಒಂದು ಇಮೇಜ್ಗೆ ಎಷ್ಟಿರುತ್ತೆ? 5 ಸೆಂಟಿಮೀಟರೇ ಇರುತ್ತೆ. ದಟ್ ಮೀನ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟ್ ಟು ದ ಮಿರರ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ಮಿರರ್ ಟು ದ ಇಮೇಜ್. ಓಕೆ, ಸೊ ವಸ್ತು ಮತ್ತು ದರ್ಪಣದ ಒಂದು ಅಂತರ ಎಷ್ಟಿರುತ್ತೋ, ದರ್ಪಣದಿಂದ ಅದೇ ರೀತಿ ಒಂದು ಪ್ರತಿಬಿಂಬದಕ್ಕೆ ಒಂದು ಅಂತರನೂ ಸೇಮ್ ಇರುತ್ತೆ. ಓಕೆ, ಅಂಡರ್ಸ್ಟುಡ್? ಎಸ್. ಸೊ ಇದು ಇನ್ಕ್ರೀಸ್ ಮಾಡಿದ್ರೆ ಇದು ಇನ್ಕ್ರೀಸ್ ಆಗುತ್ತೆ, ಇದು ಡಿಕ್ರೀಸ್ ಮಾಡಿದ್ರೆ ಇದು ಡಿಕ್ರೀಸ್ ಆಗುತ್ತೆ. ಸೊ ಅದೇ ರೀತಿ ನೋಡಿ, ಇಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಅಥವಾ ಒಂದು ಕ್ಯಾಂಡಲ್ ಇದೆ. ಈ ಮನುಷ್ಯ ಒಂದು ಫಾರ್ ಎಕ್ಸಾಂಪಲ್ ಒಂದು 5 ಫೀಟ್ ಇರ್ತಾನೆ ಅಂತ ಇಟ್ಕೊಳ್ಳಿ. ಸೊ ಇಮೇಜು 5 ಫೀಟ್ ಅಷ್ಟೇ ಬರುತ್ತೆ, ಹೌದಲ್ವಾ? ಸೊ ಇವನು ಈ ಥರ ನಿಂತ್ಕೊಂಡಿದ್ದಾನೆ, ನೇರವಾಗಿ ನಿಂತ್ಕೊಂಡಿದ್ದಾನೆ. ಇಮೇಜ್ ಕೂಡ ಒಂದು ನೇರವಾಗಿ ಗೊತ್ತಾಗುತ್ತೆ, ಉಲ್ಟಾ ಗೊತ್ತಾಗಲ್ಲ. ಓಕೆ, ಉಲ್ಟಾ ಗೊತ್ತಾಗಲ್ಲ. ಬಟ್ ಏನಾಗುತ್ತೆ, ಲ್ಯಾಟ್ರಲಿ ಇನ್ವರ್ಟೆಡ್ ಆಗಿರ್ತಾನೆ. ಸೊ ಏನು? ಲ್ಯಾಟ್ರಲಿ ಇನ್ವರ್ಟೆಡ್ ಆಗಿರ್ತಾನೆ. ಓಕೆ, ಸೊ ಬಲ ಅನ್ನೋದು ಎಡ ಆಗಿರುತ್ತೆ, ಎಡ ಅನ್ನೋದು ಬಲ ಆಗಿರುತ್ತೆ. ಬಲ ಅನ್ನೋದು ಎಡ ಆಗಿರುತ್ತೆ, ಎಡ ಅನ್ನೋದು ಬಲ ಆಗಿರುತ್ತೆ. ನೀವು ಲೆಫ್ಟ್ ಹ್ಯಾಂಡ್ ಮೇಲೆ ಎತ್ತಿದ್ರೆ ಏನಾಗುತ್ತೆ? ರೈಟ್ ಹ್ಯಾಂಡ್ ಮೇಲೆ, ರೈಟ್ ಕಡೆ ಒಂದು ತೋರಿಸುತ್ತೆ. ನಾವು ರೈಟ್ ಹ್ಯಾಂಡ್ ಮೇಲೆ ಎತ್ತಿದ್ರೆ ಲೆಫ್ಟ್ ಕಡೆ ತೋರಿಸುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ನೋಡಿ, ಇಲ್ಲಿ ನಿಮಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ಇಲ್ಲಿ ನೋಡಿ, ಒಂದು ಕ್ಯಾಂಡಲ್ ಇಕ್ಕಿದ್ದಾರೆ, ಒಂದು ಮಿರರ್ ಮುಂದ್ಗಡೆ ಒಂದು ಕ್ಯಾಂಡಲ್ ಇಟ್ಟಿದ್ದಾರೆ. ಸೊ ಈ ಕ್ಯಾಂಡಲಿಂದ ಎಷ್ಟು ದೂರ ಇದೆಯೋ, ಈ ಕ್ಯಾಂಡಲ್ ಮತ್ತೆ ಒಂದು ಲೈನ್ ಬಂದು ಮತ್ತೆ ಒಂದು ಕ್ಯಾಂಡಲ್ ಅನ್ನೋದು ಇಮೇಜ್ ಫಾರ್ಮೇಷನ್ ಆಗಿದೆ. ಇದರಿಂದ ಗೊತ್ತಾಗುತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇರುತ್ತೋ ಇಲ್ಲಿಂದ ಇಲ್ಲಿಗೂ ಅಷ್ಟೇ ದೂರ ಇರುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇರುತ್ತೋ ಇಲ್ಲಿಂದ ಇಲ್ಲಿಗೆ ಅಷ್ಟೇ ದೂರ ಇರುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಈಗ ನಾವು ಒಂದು ಕ್ವಶನ್ಗೆ ಹೋದ್ರೆ ಏನಾಗುತ್ತೆ ನೋಡಿ, ಇಲ್ಲಿ
ಪ್ರತಿಬಿಂಬ ಯಾವಾಗಲೂ ಮಿಥ್ಯ ಆಗಿರುತ್ತೆ. ಹೌದು, ಇಟ್ಸ್ ಅ ವರ್ಚುವಲ್ ಆಗಿರುತ್ತೆ ಮತ್ತು ನೇರ ಆಗಿರುತ್ತೆ. ಇದು ಸರಿಯಾಗಿದೆ. ಪ್ರತಿಬಿಂಬ ಗಾತ್ರ ವಸ್ತುವಿನ ಗಾತ್ರಕ್ಕೆ ಸಮವಾಗಿರುತ್ತೆ. ಹೌದು, ಅವನು ಇಷ್ಟಿದ್ರೆ ಇಷ್ಟೇ ಕಾಣಿಸ್ತಾನೆ, ಇಷ್ಟಿದ್ರೆ ಅಷ್ಟೇ ಕಾಣಿಸ್ತಾನೆ, ಇಷ್ಟಿದ್ದು ಅಷ್ಟು ಕಾಣಿಸೋದಿಲ್ಲ. ಇಟ್ ಇಸ್ ಅ ಪ್ಲೇನ್ ಮಿರರ್, ಸಮತಲ ದರ್ಪಣ. ಪ್ರತಿಬಿಂಬ ಕನ್ನಡಿಯ ಹಿಂದೆ ಉಂಟಾಗುತ್ತೆ. ಹೌದು, ಪ್ರತಿಬಿಂಬ ಯಾವಾಗೂ ಫಾರ್ಮ್ ಬಿಹೈಂಡ್ ದ ಮಿರರ್. ಸೊ 3 ಆಪ್ಷನ್ಸು ಕರೆಕ್ಟ್ ಇದೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ಈ ಥರ ಒಂದು ಕ್ವಶನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಿಕಾಸ್ ನಾವು ಮೊನ್ನೆ PC ಎಕ್ಸಾಮ್ಸಲ್ಲಿ ನೋಡಿದ್ದೀವಿ, ಎಲ್ಲ ಸ್ಟೇಟ್ಮೆಂಟ್ ವೈಸ್ ಇದೆ. ಓಕೆ, ಹೌದಲ್ವಾ? ಎಸ್, ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರದ. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರದ. ಸೊ ಏನೇನು ಇದೆಲ್ಲ ಕ್ಲಾಸಸ್ ಇದೆಯಲ್ಲ, ಸೊ ಇದೆಲ್ಲ ಒಂದು ಪ್ಲೇಲಿಸ್ಟಲ್ಲಿ ಇದೆ, ನಿಮಗೆ ಸಿಗುತ್ತೆ. ಎಲ್ಲ ಬೇಸಿಕ್ಸು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೋಡಿ, ಅದಕ್ಕೂ ಬೇಕು ಅಂದರೆ ಸೊ ವಿಲ್ ಸಿ ವೆನ್ ಎವರ್ ಐಲ್ ಗೆಟ್ ದ ಟೈಮ್. ನೋ, ಸೊ ಐಲ್ ಪ್ಲಾನ್ ಫಾರ್ ದಟ್. ಬಟ್ ಆಸ್ ಆಫ್ ನೋ ಪ್ಲೀಸ್ ಟ್ರೈ ಟು ಅಡ್ಜಸ್ಟ್ ವಿತ್ ದಿಸ್ ಕ್ಲಾಸಸ್. ನೋಡುವ ಮುಂದೆ. ಓಕೆ. 2 ವಸ್ತುಗಳ ನಡುವಿನ ದೂರವನ್ನು ಅರ್ಧದಷ್ಟು ಕಡಿಮೆಗೊಳಿಸಿದಾಗ ಅವುಗಳ ನಡುವಿನ ಗುರುತ್ವ ಬಲವು ಹೇಗೆ ಬದಲಾಗ್ತಾ ಹೋಗುತ್ತೆ? ಓಕೆ. How does the gravitational force between 2 objects changes when distance between them reduces to half? ಸೊ ಇದಕ್ಕೆ ನಿಮಗೆ ಆನ್ಸರ್ ಮಾಡಬೇಕು ಅಂದರೆ ನಿಮಗೆ ಕಾನ್ಸೆಪ್ಟ್ ಅನ್ನೋದು ಗೊತ್ತಿರಬೇಕು. ಸೊ ಏನಪ್ಪ ಕಾನ್ಸೆಪ್ಟು? ಸೊ ಯಾವ ಲಾ ಗೊತ್ತಿರಬೇಕಂದ್ರೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಗೊತ್ತಿರಬೇಕು. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಸೊ ಕನ್ನಡದಲ್ಲಿ ಏನು ಕರಿತೀವಿ? ವಿಶ್ವವ್ಯಾಪಿ ಗುರುತ್ವ ನಿಯಮ. ವಿಶ್ವವ್ಯಾಪಿ ಗುರುತ್ವ ನಿಯಮದ ಬಗ್ಗೆ ಗೊತ್ತಿರಬೇಕು. ಏನಪ್ಪ ವಿಶ್ವವ್ಯಾಪಿ ಗುರುತ್ವ ನಿಯಮ? ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ 2 ಆಬ್ಜೆಕ್ಟ್ ಇನ್ ದ ಯೂನಿವರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದೇರ್ ಮಾಸಸ್, ಸೊ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೈರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಓಕೆನಾ? ಸೊ m1 m2 ಅಂದರೆ ಮಾಸ್ ಇರುತ್ತೆ. ಸೊ ಇದೊಂದು ಆಬ್ಜೆಕ್ಟು, ದಿಸ್ ಇಸ್ m2, ದಿಸ್ ಇಸ್ m1. ಸೊ ಈಗ ಏನು ಹೇಳ್ತೀರಾ, ಈ ಒಂದು ಡಿಸ್ಟೆನ್ಸು d ಅಂತ ಇರುತ್ತೆ. ಇದನ್ನ d/2 ಮಾಡಿದಾಗ ಏನಾಗುತ್ತೆ? ಫೋರ್ಸ್ ಅನ್ನೋದು ಏನಾಗುತ್ತೆ? ಡಿ ಇದ್ದಾಗ ಫೋರ್ಸ್ ಎಫ್ ಇರುತ್ತೆ, d/2 ಮಾಡಿದಾಗ ಫೋರ್ಸು ಎಫ್ ಡ್ಯಾಶ್ ಅನ್ನೋದು ಯಾವ ರೀತಿ ಒಂದು ಚೇಂಜ್ ಆಗ್ತಾ ಹೋಗುತ್ತೆ? ಫೋರ್ಸ್ ಅನ್ನೋದು ಡಬಲ್ ಆಗುತ್ತಾ, ಫೋರ್ಸ್ ಅನ್ನೋದು ಟ್ರಿಬಲ್ ಆಗುತ್ತಾ, ಆ ಥರ ಕೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಫಸ್ಟ್ ಕೇಸಲ್ಲಿ ಏನಿದೆ? ಸೊ ಎಫ್ ಇಸ್ ಈಕ್ವಲ್ ಟು ಇಲ್ಲಿ ನಾವು ಪ್ರಪೋರ್ಷನಾಲಿಟಿನ ರಿಮೂವ್ ಮಾಡಿದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್, ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಎಸ್ ಕ್ಯಾಪಿಟಲ್ G. ಸೊ G m1 m2/d² ಆಗಿರುತ್ತೆ. ಓಕೆನಾ? ಸೊ ಎಫ್ ಇಸ್ ಈಕ್ವಲ್ ಟು F1 ಅಂತ ಕರಿತೀನಿ, ಇದಕ್ಕೆ F2 ಅಂತ ಕರಿತೀನಿ. ಸೊ F1 ಏನಾಗುತ್ತೆ? F1 ಅನ್ನೋದು G m1 m2/d² ಆಗುತ್ತೆ. ಓಕೆನಾ? ಸೊ F2 ಏನಾಗುತ್ತೆ? ಡಿಸ್ಟೆನ್ಸ್ನ ಒಂದು ಆಫ್ ಮಾಡಿದಾಗ ಏನಾಗುತ್ತೆ? G m1 m2/d/2² ಅಂತ ಬರಿಬೋದು. ಹೌದಲ್ವಾ? d/2² ಅಂತ ಬರೀಬೋದು. ಅವಾಗ ಇದನ್ನ ನಾನು ಈಕ್ವೇಟ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ G ಗೆಟ್ ಕ್ಯಾನ್ಸಲ್, m ಗೆಟ್ ಕ್ಯಾನ್ಸಲ್, m2 ಗೆಟ್ ಕ್ಯಾನ್ಸಲ್. ಐ ಲೆಫ್ಟ್ ಔಟ್ ವಿತ್ ಸೊ F1/F2 ಮಾಡಿದಾಗ ಏನಾಗುತ್ತೆ? ಸೊ F1 ಅಂದರೆ ಎಷ್ಟು? 1/d². ಹೌದಲ್ವಾ? ಎಸ್. ಸೊ F2 ಅಂದರೆ ಎಷ್ಟು? ಇಲ್ಲಿ ಬರೀಲ್ಲ. ಸೊ ಓಕೆ, 1 ಸೆಕೆಂಡ್, ನಿಮಗೆ ಅರ್ಥ ಆಗಲಿ ಕರೆಕ್ಟಾಗಿ, ಮತ್ತೆ ಕನ್ಫ್ಯೂಷನ್ ಬೇಡ. ಹೌದಾ? ಸೊ 1/d². F2 ಅಂದರೆ ಎಷ್ಟು? 1/d/2² ಆಗುತ್ತೆ. ಹೌದಲ್ವಾ? ಸೊ ಇದನ್ನ ನಾನು ನ್ಯೂಮರೇಟರ್ಗೆ ತಗೊಂಡು ಹೋದ್ರೆ ಏನಾಗುತ್ತೆ? ನನಗೆ F2 ಬೇಕು, F2/F1 ಅಂತ ತಗೋತೀನಿ. ಇವಾಗ ಏನಾಗುತ್ತೆ? ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ದಿಸ್, d/2 d/2² by d 1/d. ಹೌದಲ್ವಾ? ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಕ್ವೇರ್. ಸೊ ನಾನು ಇದನ್ನ ಸಾಲ್ವ್ ಮಾಡಿದ್ರೆ ಐ ವಿಲ್ ಗೆಟ್ ವಾಟ್ ಐ ವಿಲ್ ಗೆಟ್? ನೋ, ಸಮಥಿಂಗ್ ಇಸ್ ಮಿಸ್. ಓಕೆ,
ಸೊ ಇದು ನಾನು ಎಲ್ಲ ಕ್ಯಾನ್ಸಲ್ ಆಗುತ್ತೆ, ನನಗೇನು ಉಳಿಯುತ್ತೆ ಅಂತ ಬರಿತೀನಿ ಅಷ್ಟೇ. ಓಕೆ, F1 is proportional to, or F1 is equal to 1 by d square, F2 is equal to 1 by d by 2 whole square ಬರ್ತಾ ಇದೆ. ಸೊ ಇದನ್ನ ನಾನು ಏನೇನು ಬರಿಬೋದು 4 by d square ಅಂತ ಬರಿಬೋದಾ. ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮರೇಟರ್ ಆಗುತ್ತೆ, 4 by 2 whole square ಅಂತ ಬರುತ್ತೆ. ಸೊ ಈಗ ನಾನು F2 by F1 ಮಾಡ್ತೀನಿ, ಬಿಕಾಸ್ ನನಗೆ F2 ಬೇಕು. ಸೊ ಇವಾಗ ಏನಾಗುತ್ತಾ, F2 ಅಂದರೆ ಎಷ್ಟು 4 by d square ಆಯಿತು. ಸೊ F1 ಅಂದರೆ ಎಷ್ಟು 1 by d square nothing but d square only. ಸೊ 0 ಸಾರಿ d square get cancel. I'll left out with F2 is equal to 4 times F1. So this is your answer. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್ನ ಅರ್ಧ ಮಾಡಿದ್ರೆ ಅವಾಗ ಫೋರ್ಸ್ ಅನ್ನೋದು 4 ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳ್ಬಿಟ್ಟು 4 ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಿದ್ದಾರೆ. ಓಕೆನಾ, ಇಸ್ ದ ಕ್ಲಿಯರ್? ಎಸ್, ಆನ್ಸರು 4 times ಆಫ್ ಇನಿಷಿಯಲ್ ಫೋರ್ಸ್ ಆಗಿರುತ್ತೆ. ಸೊ ಇನ್ನೊಂದು ವಿಷಯ ಏನು ಅಂದರೆ, ಇಲ್ಲಿ ಕ್ಯಾಪಿಟಲ್ ಜಿ ಅಂತ ಇದೆಯಲ್ಲ, ಈ ಕ್ಯಾಪಿಟಲ್ ಜಿ ವ್ಯಾಲ್ಯೂ ಎಷ್ಟು ಅಂದರೆ ನೋಡಿ, ಇಲ್ಲಿ 6.67 ಇಂಟು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್. ಓಕೆ, ಸೊ ಈ ಒಂದು ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್ನ ಮಗಪ್ ಮಾಡೋಷ್ಟಿಲ್ಲ, ನೆನ್ಪಿಟ್ಕೊಂಡ್ರೆ ಸಾಕು. ನಿಮ್ಗೆ ಈ ಒಂದು ಫಾರ್ಮುಲಾ ಗೊತ್ತಿದ್ರೆ ಸಾಕು, ಈಸಿಯಾಗಿ ಬರಿಬೋದಾಗಿರುತ್ತೆ. ಏನಪ್ಪ ಹೆಂಗೆ ಈ ಒಂದು ಫಾರ್ಮುಲಾದಿಂದ ನಾವು ಜಿನ ಪಡಿಬೋದು ಅಂದರೆ ನೋಡಿ, ಇಲ್ಲಿ ಜಿಗೆ ಏನು ಫಾರ್ಮುಲಾ ಇದೆ. ಸೊ ಜಿ ಇಸ್ ಈಕ್ವಲ್ ಟು ಎಫ್ ಡಿ ಸ್ಕ್ವೇರ್ ಬೈ m1 m2 ಅಲ್ವಾ. ಸೊ ಎಫ್ಗೆ ಏನು ನ್ಯೂಟನ್, ಡಿ ಸ್ಕ್ವೇರ್ಗೆ ಏನು ಮೀಟರ್ ಸ್ಕ್ವೇರ್, ಡಿವೈಡೆಡ್ ಬೈ ಅಂದರೆ ಮಾಸ್, kg ಸ್ಕ್ವೇರ್ ಆಗುತ್ತೆ, ಮೇಲೆ ತೊಗೊಂಡ್ರೆ ಮೈನಸ್ ಆಗುತ್ತೆ ಅಷ್ಟೇ. ಹೌದಲ್ವಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಮತ್ತು ಈ ವ್ಯಾಲ್ಯೂನ ಕೊಟ್ಟವ್ರು ಯಾರಪ್ಪ ಅಂದರೆ, ಜಿ ವ್ಯಾಲ್ಯೂನ ಕೊಟ್ಟವ್ರು ಯಾರಂದರೆ ಹೆನ್ರಿ ಕ್ಯಾವೆಂಡಿಶ್. ಹೆನ್ರಿ ಕ್ಯಾವೆಂಡಿಶ್ ಅನ್ನೋ ಒಬ್ಬ ಸೈಂಟಿಸ್ಟು ಈ ಒಂದು ವ್ಯಾಲ್ಯೂನ ಕೊಡ್ತಾನೆ. ಯಾವುದು? ಕ್ಯಾಪಿಟಲ್ ಜಿ. ಕ್ಯಾಪಿಟಲ್ ಜಿ ಅನ್ನೋದೇನು ಸ್ಥಿರಾಂಕವಾಗಿರುತ್ತೆ, ಗುರುತ್ವದ ವಿಶ್ವವ್ಯಾಪಿ ಗುರುತ್ವದ ಸ್ಥಿರಾಂಕವಾಗಿರುತ್ತೆ. ಓಕೆ, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಆಗಿರುತ್ತೆ. ಆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ಕೊಟ್ಟವ್ರು ಯಾರಪ್ಪ ಅಂದರೆ ದಟ್ ಈಸ್ ಹೆನ್ರಿ ಕ್ಯಾವೆಂಡಿಶ್. ನೆನ್ಪಿಟ್ಕೊಳ್ಳಿ. ಐ ಹೋಪ್ ಎಲ್ಲ ಒಂದು ಕ್ಲಿಯರ್ ಆಗಿದೆ ಇದರಲ್ಲಿ ಅನ್ಸುತ್ತೆ. ಎಸ್, ಬರ್ಕೊಳ್ಳಿ ಆಯಿತಾ, ನೋಟ್ ಮಾಡ್ಕೊಳ್ಳಿ. ಸೊ ಕಮ್ ಟು ದಿಸ್ ಕ್ವಶನ್. ಸೊ ಏನಾಗುತ್ತೆ, ದುಪ್ಪಟ್ಟ ಆಗೋದಿಲ್ಲ, ಅರ್ಧ ಆಗೋದಿಲ್ಲ. ಸೊ 4 ಪಟ್ಟು ಹೆಚ್ಚಾಗುತ್ತೆ. ಸೊ 4 ಪಟ್ಟು ಕಡಿಮೆ ಆಗಲ್ಲ, 4 ಪಟ್ಟು ಹೆಚ್ಚಾಗುತ್ತೆ. ಹೌದಲ್ವಾ? ಸೊ 4 times ಆಫ್ ಇನಿಷಿಯಲ್ ಫೋರ್ಸ್. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರದ ಶಬ್ದದ ಜವ ಮತ್ತು ತೀವ್ರತೆಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ವಿತ್ ರೆಫರೆನ್ಸ್ ಟು ದ ಸ್ಪೀಡ್ ಅಂಡ್ ದ ಇಂಟೆನ್ಸಿಟಿ ಆಫ್ ಸೌಂಡ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಏನು ಕೇಳಿದಾರೆ? ಶಬ್ದದ ಜವವು ಬೆಳಕಿನ ವೇಗಕ್ಕಿಂತ ಕಡಿಮೆ ಇರುತ್ತೆ. ಶಬ್ದದ ವೇಗವು ಬೆಳಕಿನ ವೇಗಕ್ಕಿಂತ ಕಡಿಮೆ ಇರುತ್ತೆ ಅಂತ ಹೇಳಿದ್ದಾರೆ. ಕರೆಕ್ಟಾಗಿ ಓದ್ಕೊಳ್ಳಿ ಆಯಿತಾ. ಸೊ ಘನದಿಂದ ಅನಿಲದ ಕಡೆ ಹೋದಂಗೆಲ್ಲ ಶಬ್ದದ ಜವವು ಹೆಚ್ಚಾಗುತ್ತೆ. ದಟ್ ಮೀನ್ಸ್ ದ ಸ್ಪೀಡ್ ಆಫ್ ಸೌಂಡ್ ಇನ್ಕ್ರೀಸಸ್ ವೆನ್ ವಿ ಮೂವ್ ಫ್ರಮ್ ಸಾಲಿಡ್ ಟು ಗ್ಯಾಸಸ್. ಓಕೆ, ಸೊ ನೆಕ್ಸ್ಟ್, ಶಬ್ದದ ತೀವ್ರತೆಯು ಪ್ರತಿ ಸೆಕೆಂಡ್ಗೆ ಏಕಮಾನ ಕ್ಷೇತ್ರದಲ್ಲಿ ಹಾದು ಹೋಗುವ ಶಬ್ದದ ಶಕ್ತಿ ಪ್ರಮಾಣವಾಗಿದೆ. ಸೊ ಅಂದರೆ ದ ಸೌಂಡ್ ಇಂಟೆನ್ಸಿಟಿ ಇಸ್ ದ ಅಮೌಂಟ್ ಆಫ್ ಸೌಂಡ್ ಎನರ್ಜಿ ಪಾಸಿಂಗ್ ಪರ್ ಸೆಕೆಂಡ್ ಥ್ರೂ ಆ ಯೂನಿಟ್ ಏರಿಯಾ ಅಂತ ಬಂದಿದೆ. ಸೊ ಹಾಗಾದರೆ ಏನಪ್ಪ ಈ ಒಂದು 3 equations ಕೊಟ್ಟಿದ್ದಾರೆ. ಸೊ ಹೌ ಟು ಟ್ಯಾಕಲ್ ವಿತ್ ದಿಸ್? ಸಿ ವಿ ನೋ ದಟ್ ದ ಸ್ಪೀಡ್ ಆಫ್ ಸೌಂಡ್ ಈಸ್ ಲೆಸ್ ದ್ಯಾನ್ ದ ಸ್ಪೀಡ್ ಆಫ್ ಲೈಟ್. ಹೌದಾ? ಸ್ಪೀಡ್ ಆಫ್ ಸೌಂಡ್ ಅನ್ನೋದು ಶಬ್ದದ ವೇಗವು ಬೆಳಕಿನ ವೇಗಕ್ಕಿಂತ ಕಡಿಮೆ ಇರುತ್ತೆ. ಹೌದು, ಇದು ಕರೆಕ್ಟಾಗಿದೆ. ಓಕೆನಾ. ಶಬ್ದವು ನಿರ್ವಾತದಲ್ಲಿ ಚಲಿಸಲು ಸಾಧ್ಯವಿಲ್ಲ. ಸೊ ಅದಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಓಕೆ, ಎಸ್ ನೋಡಿ, ಸ್ಪೀಡ್ ಆಫ್ ಸೌಂಡ್ ಇನ್ಕ್ರೀಸಸ್ ಆಸ್ ವಿ ಮೂವ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್, ಸಾಲಿಡ್ ಟು ಗ್ಯಾಸಸ್. ಸಾಲಿಡಿಂದ ಗ್ಯಾಸಸ್ಗೆ ಹೋದಂಗೆಲ್ಲ ಸ್ಪೀಡ್ ಆಫ್ ಸೌಂಡ್ ಅನ್ನೋದು ಏನಾಗುತ್ತೆ? ಕಡಿಮೆ ಆಗುತ್ತೆ, ಜಾಸ್ತಿ ಆಗೋದಿಲ್ಲ. ಹಾಗಾದರೆ ಈ ಒಂದು ಸ್ಟೇಟ್ಮೆಂಟು ರಾಂಗ್ ಇದೆ. ಸ್ಪೀಡ್ ಆಫ್ ಸೌಂಡ್ ಅನ್ನೋದು ಕಡಿಮೆ ಆಗುತ್ತೆ. ಗ್ಯಾಸಸ್ಸಿಂದ ಸಾಲಿಡ್ಗೆ ಬಂದಾಗೆ ಸ್ಪೀಡ್ ಆಫ್ ಸೌಂಡ್ ಅನ್ನೋದು ಜಾಸ್ತಿ ಆಗುತ್ತೆ. ಹೌದಲ್ವಾ? ಸೊ ಈ ಸ್ಟೇಟ್ಮೆಂಟು ರಾಂಗ್ ಇದೆ. ನೆಕ್ಸ್ಟ್, ಶಬ್ದದ ತೀವ್ರತೆಯು ಪ್ರತಿ ಸೆಕೆಂಡಿಗೆ ಏಕಮಾನ ಕ್ಷೇತ್ರದಲ್ಲಿ ಹಾದು ಹೋಗುವ ಶಬ್ದದ ಶಕ್ತಿಯ ಪ್ರಮಾಣವಾಗಿದೆ. ಹೌದು, ಎಕ್ಸಾಕ್ಟ್ಲಿ. ಸೊ ದ ಸೌಂಡ್ ಇಂಟೆನ್ಸಿಟಿ ಈಸ್ ದ ಅಮೌಂಟ್ ಆಫ್ ಎನರ್ಜಿ ಪಾಸ್ ಪರ್ ಸೆಕೆಂಡ್ ಥ್ರೂ ಯೂನಿಟ್ ಏರಿಯಾ. ದಿಸ್ ಇಸ್ ಸರಿಯಾಗಿದೆ. ಸೊ ಹಾಗಾದರೆ ಒಂದು ಮಾತ್ರ ಸರಿ ಇಲ್ಲ, 3 ಇದು ಸರಿ ಇದೆ, 1 2 2 ತಪ್ಪಿದೆ. ಸೊ
3 ತಪ್ಪಿದೆ. ಸೊ ಹಾಗಾದರೆ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 1 ಮತ್ತು 3 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸರಿಯಾಗಿ ಕ್ವಶನ್ನ ಓದ್ಕೊಳ್ಳಿ. ಓಕೆನಾ? ಕ್ಲಿಯರ್? ಸೊ ಒಂದು ಶಬ್ದಕ್ಕೆ ಏನು ಬೇಕು? ಒಂದು ಮಾಧ್ಯಮದ ಅವಶ್ಯಕತೆ ಬೇಕು. ಶಬ್ದಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಓಕೆ ಓಕೆ. ಸೊ ಅದು ನಿರ್ವಾತದಲ್ಲಿ ಚಲಿಸುವುದಿಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ? ಅಸೆಷನ್ ಏನು ಕೊಟ್ಟಿದ್ದಾರೆ? ವಿದ್ಯುತ್ ಪ್ರವಾಹವು ದಿಕ್ಕನ್ನು ಸಾಂಪ್ರದಾಯಿಕವಾಗಿ ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ವಿರುದ್ಧವಾಗಿ ತೆಗೆದುಕೊಳ್ಳಲಾಗುತ್ತೆ. ಸೆಕೆಂಡ್ ರೀಸನ್ ಏನು ಕೊಟ್ಟಿದ್ದಾರೆ? ವಿದ್ಯುತ್ ಶಕ್ತಿ ವಿದ್ಯಮಾನವನ್ನು ಪ್ರಥಮವಾಗಿ ವಿವರಿಸಿದ ಸಮಯದಲ್ಲಿ ಎಲೆಕ್ಟ್ರಾನ್ಗಳ ಬಗ್ಗೆ ಮಾಹಿತಿ ಇರಲಿಲ್ಲ. ಸೊ ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾದ ಆಯ್ಕೆಯಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಲುಕ್ ಎಟ್ ದ ಕ್ವಶನ್, ರೈಟ್? ಸೊ ಅಸೆಷನ್, ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ conventionally taken to opposite to the direction of flow of current, electrons. Reason, when the phenomena of electricity was first explained, there was no knowledge about electrons. ಸರ್ ಇದು ಹೆಂಗೆ ಇದು ಮಾಡಲಿಕ್ಕೆ ಆಗತ್ತೆ? ಹೌದು, ಇದು ನಿಮ್ಮ ಬುಕ್ಕಲ್ಲಿ ಇದೆ, ಹೌದಲ್ವಾ? ಸೊ ಇದರ ಒಂದು ಕಾನ್ಸೆಪ್ಟ್ ನೋಡ್ತಾ ಹೋಗುವ. ನೋಡಿಲಿ, ಫಸ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಗೊತ್ತಿರಬೇಕು ನಿಮಗೆ, ವಿಭವಾಂತರ ಅಂತ ಕರಿತೀವಿ. ವಿಭವಾಂತರ. ಸೊ ಪೊಟೆನ್ಷಿಯಲ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆರ್ ಫ್ಲೋ ಆಫ್ ಚಾರ್ಜಸ್ ಅನ್ನೋದು ಎಲ್ಲಿರುತ್ತೆ ಅಂದರೆ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್ ಇರುತ್ತೆ. ಈ ಒಂದು ಕಾನ್ಸೆಪ್ಟ್ನ ತುಂಬ ಸರಿ ನಾನು ಕ್ವಶನ್ಸ್ ತಗೊಂಡು ಡಿಸ್ಕಸ್ ಮಾಡಿದ್ದೀನಿ. ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್ಗೆ ಮೂವ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಅದೇ ರೀತಿ ನೋಡಿ, ಇಲ್ಲಿ ವಿದ್ಯುತ್ ಅನ್ನೋದು, ಕರೆಂಟ್ ಅನ್ನೋದು ಹೈ ಪೊಟೆನ್ಷಿಯಲಿಂದ ಲೋ ಪೊಟೆನ್ಷಿಯಲ್ಗೆ ಹೋಗುತ್ತೆ. ರೈಟ್. ಸೊ ಎಕ್ಸಾಕ್ಟ್ಲಿ ಏನು ವರ್ಕ್ ಇದು ಅಂದರೆ, ಸೊ ಒಂದು ಕೂಲಮ್ ಆಫ್ ಚಾರ್ಜ್ನ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ತರೋದಕ್ಕೆ ಒಂದು ಕೆಲಸ ಮಾಡಬೇಕಲ್ಲ, ಆ ಒಂದು ಕೆಲಸಕ್ಕೆ ನಾವೇನಂತ ಕರಿತೀವಿ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ, ಹಾಗಾದರೆ ಈ ಒಂದು ಎಲೆಕ್ಟ್ರಾನ್ ಫ್ಲೋ ಹೆಂಗೆ ನಡೆಯುತ್ತೆ, ಕರೆಂಟ್ ಫ್ಲೋ ಹೆಂಗೆ ನಡೆಯುತ್ತೆ? ಇಲ್ಲೊಂದು ಸರ್ಕ್ಯೂಟ್ನ ಬರೀತೀನಿ ನಾನು, ಇದೊಂದು ಸರ್ಕ್ಯೂಟ್ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ನೆಗೆಟಿವ್ ಚಾರ್ಜಾ, ಇದು ನೆಗೆಟಿವ್, ಇದು ಪಾಸಿಟಿವ್ ಆಗಿರುತ್ತೆ. ಸೊ ನೆಗೆಟಿವಿಂದ ಪಾಸಿಟಿವ್ಗೆ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಅನ್ನೋದು ಫ್ಲೋ ಆಗುತ್ತೆ. ಪಾಸಿಟಿವಿಂದ ನೆಗೆಟಿವ್ಗೆ ಏನಾಗುತ್ತೆ? ಕರೆಂಟ್ ಅನ್ನೋದು ಫ್ಲೋ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಸೊ ಇದು ಯಾವಾಗ ಫಸ್ಟ್ ಒಂದು ನಮಗೆ ಎಲೆಕ್ಟ್ರಾನ್ಸ್ ಬಗ್ಗೆ ಗೊತ್ತಿರಲಿಲ್ಲ ಆಗ. ಸೊ ಯಾವಾಗ ಎಲೆಕ್ಟ್ರಾನ್ಸ್ ಬಗ್ಗೆ ಗೊತ್ತಿರಲಿಲ್ಲೋ ಅವಾಗ ಏನು ಮಾಡಿದ್ರು? ಪಾಸಿಟಿವ್ ಒಂದು ಪ್ರೋಟಾನ್ಸ್ ಅಂದರೆ ಪಾಸಿಟಿವ್ ಚಾರ್ಜಸ್ ಯಾವ ರೀತಿ ಫ್ಲೋ ಆಗುತ್ತೋ ಅದೇ ರೀತಿ ಒಂದು ಕರೆಂಟ್ ಫ್ಲೋ ಆಗುತ್ತೆ ಅಂತ ನಂಬಿದ್ರು. ಓಕೆನಾ? ಸೊ ಆ ನಂಬಿಕೆ ಇರೋದ್ರಿಂದ ಅದಕ್ಕೆ ಏನಂತ ಕರಿತೀವಿ? ಸಾಂಪ್ರದಾಯಿಕ ಪ್ರವಾಹ ಅಂತ ಕರಿತೀವಿ, ಕನ್ವೆನ್ಷನಲ್ ಕರೆಂಟ್ ಅಂತ ಕರಿತೀವಿ. ಕನ್ವೆನ್ಷನಲ್ ಕರೆಂಟ್ ಅಂತ ಯಾವಾಗ ಕರಿತೀವಿ ಅಂದರೆ ಇದಕ್ಕೆ. ಸೊ ಎಲೆಕ್ಟ್ರಾನ್ಗಳು ನಮಗೆ ಗೊತ್ತಿಲ್ಲದಿರೋ ಇರುವಾಗ ಮುಂಚೆಯಿಂದನೇ ನಮಗೆ ಪಾಸಿಟಿವ್ ಚಾರ್ಜಸ್ಸು ಗೊತ್ತಿತ್ತು. ಆ ಪಾಸಿಟಿವ್ ಚಾರ್ಜಸ್ಸಿಂದನೇ ನಮಗೆ ಕರೆಂಟ್ ಫ್ಲೋ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತಲ್ಲ. ಸೊ ಬಟ್ ಆ್ಯಕ್ಚುಲಿ ಫ್ಲೋ ಆಗೋದು ಡ್ಯೂ ಟು ಆಫ್ ದಿಸ್ ಎಲೆಕ್ಟ್ರಾನ್ಸ್ ಹೇಳಬೇಕು ಅಂದರೆ. ಬಟ್ ಅದಕ್ಕೆ ಮುಂಚೆನೇ ಆ ಥರ ನಂಬಿದ್ರಲ್ಲ, ಸೊ ಅದಕ್ಕೆ ಕನ್ವೆನ್ಷನಲ್ ಫ್ಲೋ ಅಂತ ಕರಿತೀವಿ, ಕನ್ವೆನ್ಷನಲ್ ಕರೆಂಟ್ ಅಂತ ಕರಿತೀವಿ. ಸೊ ಅಂದರೆ ಎಲೆಕ್ಟ್ರಾನ್ ಫ್ಲೋ ಹಿಂಗಿದ್ರೆ ಕನ್ವೆನ್ಷನಲ್ ಕರೆಂಟು ಆಪೋಸಿಟ್ ಆಗಿರುತ್ತೆ. ಓಕೆ, ಸೊ ಎಲೆಕ್ಟ್ರಾನ್ಗಳ ದಿಕ್ಕು ಹಿಂಗಿದ್ರೆ ಸೊ ಸಾಂಪ್ರದಾಯಿಕ ಒಂದು ಕರೆಂಟ್ ಏನಾಗಿರುತ್ತೆ? ಅದಕ್ಕೆ ವಿರುದ್ಧವಾಗಿರುತ್ತೆ. ಕ್ಲಿಯರ್? ಅಂಡರ್ಸ್ಟುಡ್. ಸೊ ಯಾಕೆ ಮತ್ತೆ ಚೇಂಜ್ ಮಾಡಿಲ್ಲ ಅಂದರೆ ಅದು ಫಸ್ಟೇ ಕನ್ಸಿಡರ್ ಮಾಡಿದ್ರಲ್ಲ, ಅದು ಅದೇ ಥರ ಹೋಗಲಿ ಅಂತ ಅದನ್ನ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಓಕೆ, ಸೊ ಇಲ್ಲಿ ಪಾಸಿಟಿವ್ ನೆಗೆಟಿವಿಂದ ಇಲ್ಲಿ ಎಲೆಕ್ಟ್ರಾನ್ಸ್ ಎಲ್ಲ ಇಲ್ಲಿ ಹೋದಾಗ ಏನಾಗುತ್ತೆ? ಇಲ್ಲಿ ಹೈ ಪೊಟೆನ್ಷಿಯಲ್ ಕ್ರಿಯೇಟ್ ಆಗುತ್ತೆ. ಹೈ ಪೊಟೆನ್ಷಿಯಲಿಂದ ಲೋ ಪೊಟೆನ್ಷಿಯಲ್ಗೆ ಒಂದು ಕರೆಂಟ್ ಅನ್ನೋದು ಪಾಸ್ ಆಗುತ್ತೆ. ಅಂಡರ್ಸ್ಟುಡ್? ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟು, ಈ ಒಂದು ಚಾರ್ಜ್ ಆಫ್ ಎಲೆಕ್ಟ್ರಾನ್ ಎಷ್ಟು ಏನು ನೆಗೆಟಿವ್ ಇರುತ್ತೆ, ಚಾರ್ಜ್ ಆಫ್ ಪ್ರೋಟಾನ್ ಎಷ್ಟು ಪಾಸಿಟಿವ್ ಇರುತ್ತೆ. ಎಲೆಕ್ಟ್ರಾನ್ನ ಕಂಡುಹಿಡಿದು ಯಾರಪ್ಪ ಅಂದರೆ ಜೆ ಥಾಮ್ಸನ್ ಇರ್ತಾನೆ. ಸೊ ನೆಕ್ಸ್ಟ್ ಪ್ರೋಟಾನ್ ಯಾರಂದರೆ ರುದರ್ಫೋರ್ಡ್ ಇರ್ತಾನೆ. ಸೊ ಫಸ್ಟು ಗೋಲ್ಡ್ ಸ್ಮಿತ್ ಬರ್ತಾನೆ, ಅದೇ ರೀತಿ ರುದರ್ಫೋರ್ಡ್ ಬರ್ತಾನೆ. ಓಕೆ, ಸೊ ನೆಕ್ಸ್ಟ್ ನ್ಯೂಟ್ರಾನ್ಸ್ ಬರುತ್ತೆ. ನ್ಯೂಟ್ರಾನ್ಸು ಜೆ ಚಾಡ್ವಿಕ್ ಅಂತ ಬರ್ತಾನೆ, ಜೇಮ್ಸ್ ಚಾಡ್ವಿಕ್ ಅಂತ ಬರ್ತಾನೆ.
ಓಕೆ, ಇದೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಇದೆಲ್ಲ, ಓಕೆನಾ. ಸೊ ನಾಟ್ ದಟ್ ಮಚ್ ಡಿಫಿಕಲ್ಟ್ ಟು ರಿಮೆಂಬರ್ ಆಲ್ ದೋಸ್ ಸ್ಟಫ್ಸ್. ಸೊ ಅಂಡ್ ಒನ್ ಮೋರ್ ಥಿಂಗ್, ವಿಭವಾಂತರಕ್ಕೆ ಯೂನಿಟ್ ಏನಾಗಿರುತ್ತೆ, ವೋಲ್ಟ್ ಇರುತ್ತೆ. ಕರೆಂಟ್ಗೆ ಯೂನಿಟ್ ಏನಿರುತ್ತೆ, ಆಂಪಿಯರ್ ಇರುತ್ತೆ. ಸೊ ಚಾರ್ಜ್ಗೆ ಯೂನಿಟ್ ಏನಿರುತ್ತೆ, ಕೂಲಂಬ್ ಇರುತ್ತೆ. ಸೊ ಎಲ್ಲನೂ ಈ ಥರ ಒಂದು ಕ್ಲಾಸ್ ಅಟೆಂಡ್ ಮಾಡ್ತಿದ್ರೆ ನಿಮಗೆ ರಿಫ್ರೆಶ್ ಆಗ್ತಾ ಇರುತ್ತೆ, ರಿವಿಷನ್ ಥರ ಆಗ್ತಾ ಇರುತ್ತೆ. ಓಕೆ, ಮ್ಯಾಕ್ಸಿಮಮ್ ಎಲ್ಲ ಥರದ್ದು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ. ಓಕೆನಾ. ಮತ್ತು ಈ ಒಂದು ಬಲ್ಬ್ನ ಯಾವ ರೀತಿ ಕನೆಕ್ಟ್ ಮಾಡ್ತೀವಿ, ಸೀರೀಸ್ ಆಗಿ ಕನೆಕ್ಟ್ ಮಾಡಿರ್ತಾರೆ ಇದನ್ನ ಇಲ್ಲಿ. ಸೊ ಆ್ಯಮ್ಮೀಟರ್ನ ಯಾವ ರೀತಿ ಕನೆಕ್ಟ್ ಮಾಡ್ತಾರೆ, ಆ್ಯಮ್ಮೀಟರ್. ಸೊ ಸರಣಿ ಜೋಡಣೆಯಲ್ಲಿ ಇಟ್ಟಿರ್ತಾರೆ, ಅಂದರೆ ಸೀರೀಸ್ ಕನೆಕ್ಷನ್. ನೆಕ್ಸ್ಟ್ ವೋಲ್ಟ್ ಮೀಟರ್ ಹೆಂಗೆ ಕನೆಕ್ಟ್ ಆಗಿರುತ್ತೆ, ಒಂದು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿರುತ್ತೆ, ಅಂದರೆ ಸಮಾಂತರ. ಸೊ ಈ ಥರ ಎಲ್ಲ ಪಟ ಬರ್ತಾ ಇರಬೇಕು ಒಂದೊಂದೊಂದೊಂದೇ. ಅರ್ಥ ಆಯ್ತಲ್ವಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಹಾಗಾದರೆ ಒಂದು ಕ್ವಶನ್ಗೆ ಬನ್ನಿ, ಆಯಿತಾ. ಸೊ ನೋಡಿ, ವಿದ್ಯುತ್ ಪ್ರವಾಹ ದಿಕ್ಕು ಸಾಂಪ್ರದಾಯಿಕ ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕು ಎಂದು ಹೌದು ಹೇಳಲಾಗುತ್ತೆ. ವಿದ್ಯುತ್ ಶಕ್ತಿಯ ವಿದ್ಯಮಾನವನ್ನು ಪ್ರಥಮ ವಿವರಿಸಿದ ಸಮಯದಲ್ಲಿ ಎಲೆಕ್ಟ್ರಾನ್ಗಳ ಬಗ್ಗೆ ಹೌದು ಮಾಹಿತಿ ಇರಲಿಲ್ಲ. ಸೊ ಹಾಗಾದರೆ ಎ ಮತ್ತು ಆರ್ ಎರಡೂ ನಿಜ, ಸರಿಯಾಗಿದೆ. ಆರ್ ಎಂಬುದು ಎಗೆ ಸರಿಯಾದ ವಿವರಣೆ ಆಗಿರುತ್ತೆ. ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ. ನೋಡಿ, ಇಲ್ಲಿ ಆಪ್ಷನ್ಸು ನಾನು ಇಂಗ್ಲೀಷಲ್ಲಿ ಕೊಡ್ಲಿಕ್ಕೆ ಹೋದರೆ ತುಂಬ ಒಂದು ಜಾಗನೇ ಸಾಕಾಗಲ್ಲ. ಸೊ ಫಾಂಟ್ ಸೈಜು ತುಂಬ ಬಂದ್ಬಿಡುತ್ತೆ. ಸೊ ಇದು ಅರ್ಥ ಮಾಡ್ಕೊಳ್ಳಿ, ಇದು ನಾಟ್ ದಟ್ ಮಚ್ ಡಿಫಿಕಲ್ಟ್ ಹೌದಲ್ವಾ. ಸೊ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಈ ಒಂದು ಓದಿದ್ರೆ ಅರ್ಥ ಆಗುತ್ತೆ. ಓಕೆ, ಸೊ ಯಾವ ರೀತಿ ಫಿಟ್ ಆಗುತ್ತೋ ಆ ರೀತಿ ಫಿಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಕ್ವಶನ್ಸ್ನ, ಯಾಕಂದರೆ ಕ್ವಶನ್ಸು ತುಂಬ ಲೆಂತಿ ಇದೆ. ಸೊ ತುಂಬ ಲೆಂತಿ ಅಂದರೆ ತುಂಬ ಚಾಲೆಂಜಿಂಗ್ ಥರ ಇದೆ. ಓಕೆ, ಸೊ ಐ ಹೋಪ್ ನಿಮಗೆ ಕ್ವಶನ್ಸ್ ಇಷ್ಟ ಆಗ್ತಿದೆ ಅನಿಸುತ್ತೆ. ಸೊ ಇಷ್ಟ ಆದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಆಯಿತಾ. ಸೊ ಇನ್ನೂ ರೀಚ್ ಆಗಲಿ, ತುಂಬ ಜನಕ್ಕೆ ಇದು ರೀಚ್ ಆಗಲಿ, ರೈಟ್. ಎಸ್, ಸೊ ಎಸ್, ಐ ಆಮ್ ರಿಕ್ವೆಸ್ಟಿಂಗ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ನೆಕ್ಸ್ಟ್ ಕ್ವಶನ್ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ಇದು ಕನ್ನಡಿಯ ಉಪಯೋಗಗಳು. ಇದಂತ ಇದು ಏನು ಬಂದಿದೆ, ಕನ್ನಡಿಯ ಉಪಯೋಗಗಳು, ಇದು ಉಪಯೋಗಿಸುವ ವಿಧಾನ. ಓಕೆ, ಕ್ಷೌರದ ಕನ್ನಡಿಗಳು, ಶೇವಿಂಗ್ ಮಿರರ್ಸ್, ದಂತವೈದ್ಯರ ಕನ್ನಡಿಗಳು, ಡೆಂಟಿಸ್ಟ್ ಮಿರರ್ ಅಂಡ್ ಸೌರ ಕುಲುಮೆಯ ಸೋಲಾರ್ ಫರ್ನೆಸ್ ಅಂತ ಕರಿತೀವಿ, ಸೋಲಾರ್ ಫರ್ನೆಸಸ್. ಸೊ ಏನಿದೆ ಫಸ್ಟ್ ಇಲ್ಲಿ, ವಸ್ತುವಿನ ದೊಡ್ಡ ಮತ್ತು ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ನಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಹಲ್ಲುಗಳ ದೊಡ್ಡ ಪ್ರತಿಬಿಂಬಗಳನ್ನು ನೋಡಲು ಹೆಲ್ಪ್ ಆಗುತ್ತೆ. ಸೂರ್ಯನ ಬೆಳಕನ್ನು ಕೇಂದ್ರೀಕರಿಸಲು ಹೆಲ್ಪ್ ಆಗುತ್ತೆ. ಸೊ ಸೌರ ಕುಲುಮೆ, ಇಲ್ಲಿ ಸೂರ್ಯ ಇದ್ದಾನೆ, ನೋ ನೀಡ್ ಟು ವರಿ ಅಬೌಟ್, ರೈಟ್. ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ. ದಂತವೈದ್ಯರು ಕನ್ನಡಿಗಳು ಅಂದರೆ ಹಲ್ಲುಗಳು ಅಂತ ಇಲ್ಲಿ ಇದ್ಬಿಟ್ಟಿದೆ ಆಲ್ರೆಡಿ. ಸೊ ನೋ ನೀಡ್ ಟು ವರಿ, ಇದಕ್ಕೂ ಮ್ಯಾಚ್ ಆಗ್ತಾ ಇದೆ. ನೆಕ್ಸ್ಟ್ ಸೌರ ಕನ್ನಡಿಗಳು ಅಂದರೆ ನಾವು ಶೇವಿಂಗ್ ಮಿರರ್ ಮಾಡ್ಕೊಳ್ಳಿಕ್ಕೆ ಒಂದು ಬಳಸ್ತೀವಲ್ವಾ, ಸೊ ಅದನ್ನ ಇದು ಮ್ಯಾಚ್ ಆಗ್ತಾ ಇದೆ. ಸೊ ನೋ ನೀಡ್ ಟು ವರಿ ಮಚ್. ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ರೀಡ್ ದ ಕ್ವಶನ್, ಗಾಬರಿ ಆಗಬೇಡಿ. ಕ್ವಶನ್ ನೋಡ್ಬಿಟ್ಟು ರೀಡ್, ಆರಾಮಾಗಿ ಓದಿ, ಆಯ್ತಾ. ಓಕೆ, ಎಸ್, ಏನು ಕೊಟ್ಟಿದ್ದಾರ ಕ್ವಶನ್ನು, ಪ್ರತಿಪಾದನೆ, ಅಸೆಷನ್ ಕೊಟ್ಟಿದ್ದಾರೆ. ಒಂದು ಕಾಗದದ ಹಾಳೆ ಮತ್ತು ಒಂದು ಕಲ್ಲನ್ನು ಒಂದೇ ಎತ್ತರದಿಂದ ಬಿಟ್ಟಾಗ ಕಾಗದವು ಕಲ್ಲಿನಿಂದ ಸ್ವಲ್ಪ ತಡವಾಗಿ ನೆಲ ತಲುಪುತ್ತೆ. ನೋಡಿ, ನೀವು ಇದನ್ನ ಆನ್ಸರ್ ಮಾಡಬೇಕು ಅಂದರೆ ಪಾಸ್ ಮಾಡಿ ನೀವೇ ಥಿಂಕ್ ಮಾಡಿ ಆನ್ಸರ್ ಮಾಡಿ, ಮತ್ತೆ ಇದನ್ನ ಕಂಟಿನ್ಯೂ ಮಾಡಿ, ಆಯಿತಾ. ನಮಗೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ನೀವು ಒಂದು ಆನ್ಸರ್ ಮಾಡ್ತಿರೋದು ರೈಟ್ ಇದೆಯಾ ರಾಂಗ್ ಇದೆಯಾ ಅಂತ ಹೇಳ್ಬಿಟ್ಟು. ಸೂನ್ ಐ ವಿಲ್ ಪ್ಲಾನ್ ಫಾರ್ ದಟ್ ಲೈವ್ ಕ್ಲಾಸಸ್ ಆಸ್ ವೆಲ್, ಬಟ್ ಅದೇ ಸ್ವಲ್ಪ ಟೈಟ್ ಇದೆ, ನೋಡುವ. ಓಕೆ, ಸೊ ಅಸೆಷನ್, when a sheet of paper and a stone are dropped from the same height, the paper reaches the ground later than stone. ಕಾರಣ ಏನು ಕೊಟ್ಟಿದ್ದಾರೆ, ಗಾಳಿಯು ಬೀಳುತ್ತಿರುವ ವಸ್ತುಗಳ ಚಲನೆಗೆ ವಿರೋಧವಾಗಿ ರೋಧವನ್ನು ಉಂಟು ಮಾಡುತ್ತೆ ಮತ್ತು ಗಾಳಿಯ ರೋಧವು ಕಾಗದದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ. ಈ ಎಲ್ಲ ಸ್ಟೇಟ್ಮೆಂಟ್ ವೈಸ್ ಇದೆ, ಆರಾಮಾಗಿ ಓದಿ, ಆಯಿತಾ. ಓದಿದ್ರೇ ಗೊತ್ತಾಗೋದು. ಸೊ ಏರ್ ಆಫರ್ಸ್ ರೆಸಿಸ್ಟೆನ್ಸ್ ಟು ಫಾಲಿಂಗ್ ಆಬ್ಜೆಕ್ಟ್ಸ್, ದ ಏರ್ ರೆಸಿಸ್ಟೆನ್ಸ್ ಹ್ಯಾಸ್ ಗ್ರೇಟರ್ ಎಫೆಕ್ಟ್ ಆನ್ ದ ಶೀಟ್ ಆಫ್ ದ ಪೇಪರ್. ಹೌದಲ್ವಾ. ಎಸ್, ಇದಕ್ಕೆ
ಕಾಮನ್ ಸೆನ್ಸ್ ಇದ್ದರೆ ಆನ್ಸರ್ ಮಾಡ್ಬೋದು, ಬಟ್ ಅವರು ಇನ್ನೊಂದು ಥರ ಕ್ವಶನ್ ಕೇಳಿಬಿಟ್ರೆ ಆನ್ಸರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹೌದಾ? ಅದಕ್ಕೆ ನಮಗೆ ಇದ್ರ ಕಾನ್ಸೆಪ್ಟ್ ಏನು ಅಂತ ಅವ್ರು ಏನು ಹೇಳಕ್ಕೆ ಬಯಸಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕು ಕಾನ್ಸೆಪ್ಟ್. ನೋಡಿ ಇಲ್ಲಿ ಒಬ್ಬ ಗೆಲಿಲಿಯೋ ಎಂಬ ಸೈಂಟಿಸ್ಟ್ ಬರ್ತಾನೆ. ಯಾರು? ಗೆಲಿಲಿಯೋ ಅನ್ನೋ ಒಬ್ಬ ಸೈಂಟಿಸ್ಟು. ಇವನೊಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾನೆ. ಇಟಲಿಯಲ್ಲಿ ಒಂದು ಪಿಸಾ ಒಂದು ಟವರ್ ಮೇಲೆಯಿಂದ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಏನಪ್ಪ ಎಕ್ಸ್ಪೆರಿಮೆಂಟು? ಅವನ ಒಂದು ಟವರ್ ಮೇಲೆ ಹೋಗ್ಬಿಟ್ಟು ಏನು ಮಾಡ್ತಾನೆ, ಒಂದು ಐರನ್ ರಾಡು ಮತ್ತು ಒಂದು ಫೆದರ್ ಅದನ್ನ ಏನು ಮಾಡ್ತಾನೆ, ಅಲ್ಲಿ ಮೇಲಿಂದ ಬಿಡ್ತಾನೆ. ಅದು ಏನಾದರೂ ತೊಗೋಬೋದು, ಪೇಪರ್ ಆದರೂ ಸ್ಟೋನ್ ಆದರೂ ಏನಾದರೂ ತೊಗೋಬೋದು, ಮೇಲಿಂದ ಬಿಡ್ತಾನೆ. ಅವನು ಏನು ಇದು ಮಾಡ್ತಾನೆ ಅಂದರೆ, ಪೇಪರು ಮತ್ತು ಆ ಒಂದು ಐರನ್ನು ಅಥವಾ ಒಂದು ಫೆದರು ಅಥವಾ ಒಂದು ಐರನ್ ಏನಾಗುತ್ತೆ, ಒಂದೇ ಸಮಯದಲ್ಲಿ ಗ್ರೌಂಡ್ಗೆ ರೀಚ್ ಆಗುತ್ತೆ ಇಫ್ ವಿ ನೆಗ್ಲೆಕ್ಟ್ ಏರ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾನೆ. ಓಕೆನಾ? ಅದು ಎಲ್ಲಿ ಸಾಧ್ಯ ಅಂದರೆ ನಿರ್ವಾತದಲ್ಲಿ ಆಗಲಿಕ್ಕೆ ಮಾತ್ರ ಸಾಧ್ಯ ಆಗಿರುತ್ತೆ. ನಿರ್ವಾತದಲ್ಲಿ ಮಾತ್ರ ಒಂದು ಗಾಳಿ ಅನ್ನೋದು ಇರೋದಿಲ್ಲ, ಗಾಳಿಯಿಂದ ಉಂಟಾಗುವ ರೋಧತ್ವ ಅನ್ನೋದು ಇರೋದಿಲ್ಲ. ಇವೆರಡೂ ಚಿತ್ರಗಳನ್ನು ನೀವು ಗಮನಿಸಿ ನೋಡಿ, ನಿಮಗೆ ಒಂದು ಕ್ಲಾರಿಟಿ ಬಂದ್ಬಿಡುತ್ತೆ. ಇದು ಅಟ್ಮಾಸ್ಫಿಯರ್, ಸೊ ಇದು ವಾತಾವರಣ. ಈ ಒಂದು ಸಿನಾರಿಯೋ ವಾತಾವರಣದಲ್ಲಿ ನಡೆಯುತ್ತೆ, ಈ ಒಂದು ಸಿನಾರಿಯೋ ನಿರ್ವಾತದಲ್ಲಿ ನಡೆಯುತ್ತೆ. ಸೊ ಎರಡು ಸಪ್ರೇಟ್ ಆಗಿರುತ್ತೆ. ಓಕೆ ನೋಡಿ, ಇಲ್ಲಿ ಇಲ್ಲೊಂದು ಫೆದರ್ ಇದೆ, ಒಂದು ಐರನ್ ಇದೆ, ರೆಕ್ಕೆ, ಒಂದು ಪಕ್ಷಿಯ ಒಂದು ರೆಕ್ಕೆ ಇದೆ, ಮತ್ತು ಒಂದು ಐರನ್ ಗುಂಡಿದೆ. ಓಕೆ, ಎರಡನ್ನೂ ಮೇಲಿಂದ ಒಂದೇ ಸಮಯದಲ್ಲಿ ಬಿಡ್ತಿದ್ದಾರೆ. ಬಟ್ ವಾತಾವರಣದಲ್ಲಿ ಏನಾಗ್ತದೆ, ಈ ಒಂದು ಐರನ್ ಅನ್ನೋದು ಫಸ್ಟ್ ಬಂದು ಬೀಳ್ತದೆ, ಈ ಒಂದು ಫೆದರ್ ಅನ್ನೋದು ಮತ್ತೆ ಬಂದು ಬೀಳ್ತದೆ. ಹೌದಲ್ವಾ? ಬಟ್ ಇಲ್ಲಿ ನೋಡಿ ಇಲ್ಲಿ ಒಂದು ನಿರ್ವಾತ ಅಂದರೆ ಇಲ್ಲಿ ಏನು ಗಾಳಿ ಏನೂ ಇಲ್ಲ, ಎಲ್ಲ ರಿಮೂವ್ ಮಾಡಿದ್ದಾರೆ. ಸೊ ಒಂದೇ ಸರಿ ಬಿಡ್ತಾ ಇದ್ದಾರೆ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಒಂದೇ ಸರಿ ಬಂದು ರೀಚ್ ಆಗ್ತಿದ್ದಾವೆ, ಒಂದೇ ಸರಿ ಬಂದು ಒಂದು ಸರ್ಫೇಸ್ನ ರೀಚ್ ಆಗ್ತಿದ್ದಾವೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಏರ್ ರೆಸಿಸ್ಟೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಏರ್ ರೆಸಿಸ್ಟೆನ್ಸ್ ಇಲ್ಲ ಅಂದರೆ ಒಂದೇ ಸರಿಗೆ ಬಂದು ರೀಚ್ ಆಗುತ್ತೆ, ವಾಟ್ ಎವರ್ ವೆಯ್ಟ್ ಇಟ್ ಮೇ ಬಿ, ವಾಟ್ ಎವರ್ ಮಾಸ್ ಇಟ್ ಮೇ ಬಿ. ಕ್ಲಿಯರ್? ಎಸ್. ನೋಡಿ, he concluded that all objects fall with the same acceleration g and reach the ground at the same time. ನಿರ್ವಾತದಲ್ಲಿ ಎಲ್ಲ ವಸ್ತುಗಳು ಒಂದೇ ವೇಗದೊಂದಿಗೆ ಬೀಳುತ್ತೆ ಮತ್ತು ಒಂದೇ ಸಮಯದಲ್ಲಿ ನೆಲವನ್ನು ತಲುಪುತ್ತೆ ಅಂತ ಹೇಳ್ದ ಯಾರು? ಗೆಲಿಲಿಯೋ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ಒಂದು ಕ್ವಶನಲ್ಲಿ ಅವ್ರೇನಾದ್ರು ನಿರ್ವಾತ ಅಂತ ಮೆನ್ಷನ್ ಮಾಡಿದರೆ ಅವಾಗ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಬಟ್ ಇಲ್ಲೆಲ್ಲೂ ಅವರು ನಿರ್ವಾತ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಎರಡು ಆಪ್ಷನ್ಸು ಕರೆಕ್ಟ್ ಆಗಿದೆ, ರೀಸನ್ನು ಮತ್ತು ಅಸೆಷನ್ನು ಕರೆಕ್ಟ್ ಆಗಿದೆ. ಫಸ್ಟು ಒಂದು ಕಲ್ಲು ಬಂದು ಬೀಳುತ್ತೆ, ಸೊ ಮತ್ತೆ ಒಂದು ಕಾಗದ ಅನ್ನೋದು ಬರುತ್ತೆ. ಬಿಕಾಸ್ ಕಾಗದಕ್ಕೆ ವಿರುದ್ಧವಾಗಿ ಏರ್ ರೆಸಿಸ್ಟೆನ್ಸ್ ಅನ್ನೋದು ಅದು ಪುಷ್ ಮಾಡ್ತಾ ಇರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ಸೊ ಐಲ್ ಗೋ ವಿತ್ ಆಪ್ಷನ್ ಏನಿದೆ, ಎ ಮತ್ತು ಆರ್ ಎರಡೂ ಸರಿ, ಮತ್ತು RU ಎಗೆ ಸರಿಯಾದ ವಿವರಣೆ. ಹೌದು. ಸೊ ಬೇರೆ ಆಪ್ಷನ್ ನಾನು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ, ಬೇಕಂದರೆ ಇಲ್ಲೇ ನಮಗೆ ಆನ್ಸರ್ ಸಿಕ್ಕಿದೆ. ಅರ್ಥ ಆಯ್ತಲ್ವಾ? ಇಸ್ ದ ಕ್ಲಿಯರ್? ಐ ಹೋಪ್ ಇಟ್ ಈಸ್ ಕ್ಲಿಯರ್. ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ಹೇಳಿಕೆ 1. ವಸ್ತುವು ತನ್ನ ಸ್ಥಾನ ಅಥವಾ ವಿನ್ಯಾಸದ ಕಾರಣದಿಂದ ಹೊಂದಿರುವ ಶಕ್ತಿಯನ್ನು ಪ್ರಚ್ಛನ್ನ ಶಕ್ತಿ ಅಂತ ಕರೀತೇವೆ. ವಸ್ತುವು ತನ್ನ ಸ್ಥಾನ ಅಥವಾ ವಿನ್ಯಾಸದ ಕಾರಣದಿಂದ ಹೊಂದಿರುವ ಶಕ್ತಿಯನ್ನು ಪ್ರಚ್ಛನ್ನ ಶಕ್ತಿ ಅಂತ ಕರೀತೇವೆ. ವಿತ್ ರೆಫರೆನ್ಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್? ದ ಎನರ್ಜಿ ಪೊಸೆಸ್ಡ್ ಬೈ ಅನ್ ಆಬ್ಜೆಕ್ಟ್ ಡ್ಯೂ ಟು ಇಟ್ಸ್ ಪೊಸಿಷನ್ ಆರ್ ಕಾನ್ಫಿಗರೇಷನ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಎನರ್ಜಿ. ನೆಕ್ಸ್ಟ್, ರಬ್ಬರ್ ಬ್ಯಾಂಡನ್ನು ಎಳೆದಾಗ ಅದರಲ್ಲಿ ಸ್ಥಿತಿಸ್ಥಾಪಕ ಪ್ರಚನ್ನ ಶಕ್ತಿ ಸಂಗ್ರಹವಾಗಿರುತ್ತೆ. ಸೊ ವೆನ್ ರಬ್ಬರ್ ಬ್ಯಾಂಡ್ ಈಸ್ ಸ್ಟ್ರೆಚ್ಡ್ ಇಟ್ ಪೊಸೆಸ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಹೋಗ್ಲಿಕ್ಕೆ ಮುಂಚೆ ನಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ವಾಟ್ ಎಕ್ಸಾಕ್ಟ್ಲಿ ದ ಪೊಟೆನ್ಷಿಯಲ್ ಎನರ್ಜಿ, ವಾಟ್ ಎಕ್ಸಾಕ್ಟ್ಲಿ ಕೈನೆಟಿಕ್ ಎನರ್ಜಿ. ರೈಟ್? ಎಸ್. ನೋಡಿ, ಇಲ್ಲಿ ಒಂದು ಡಯಾಗ್ರಾಮ್ ಸಮೇತ ನಾನು ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಈ ಒಂದು ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನಾಗುತ್ತೆ, ಪ್ರಚನ್ನ ಶಕ್ತಿ ಆಗಿರುತ್ತೆ. ಕೈನೆಟಿಕ್ ಎನರ್ಜಿ ಅಂದರೆ ಚಲನ ಶಕ್ತಿ ಆಗಿರುತ್ತೆ. ಸೊ ಚಲನ ಶಕ್ತಿ ಅಂದರೆ ಏನು? ಎನರ್ಜಿ ಪೊಸೆಸ್ಡ್ ಬೈ ಎನ್ ಮೂವಿಂಗ್ ಆಬ್ಜೆಕ್ಟ್. ಯಾವುದೇ ಒಂದು ಆಬ್ಜೆಕ್ಟು ಮೂವ್ ಆಗ್ತಿದ್ರೆ, ಚಲನೆಯಲ್ಲಿದ್ದರೆ, ಆ ಒಂದು ಚಲನೆಯಿಂದ ಒಂದು ಗಳಿಸ್ಕೊಳ್ಳುವ ಒಂದು ಶಕ್ತಿ ಯಾವುದಾಗಿರುತ್ತೆ, ಅದು ಕೈನೆಟಿಕ್ ಎನರ್ಜಿ, ಚಲನ ಶಕ್ತಿ ಆಗಿರುತ್ತೆ. ಚಲನೆಯಿಂದ ಬರುತ್ತೆ, ದಟ್ ಈಸ್ ವಾಟ್ ಚಲನ ಶಕ್ತಿ ಅಂತ ಕರಿತೀವಿ. ಹೌದಲ್ವಾ? ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು? ಎನರ್ಜಿ ಪೊಸೆಸ್ಡ್ ಡ್ಯೂ ಟು ಹೈಟ್ ಆಫ್ ಎನ್ ಆಬ್ಜೆಕ್ಟ್. ಸೊ ತುಂಬ ಒಂದು ನಾವು ಹೈಟ್ಗೆ ತೊಗೊಂಡು ಹೋಗಿದ್ದೀವಿ ಅಂದರೆ ಅದು ಏನಾಗುತ್ತೆ,
ಡಿಸ್ಟೆನ್ಸ್ಗೆ ತಗೊಂಡು ಹೋಗಿದ್ದೀವಿ ಅಂದರೆ ಅದು ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ನ ಅಟೈನ್ ಮಾಡ್ತಾ ಹೋಗುತ್ತೆ. ನೋಡಿ ಇಲ್ಲಿ ಈ ಒಂದು ವಸ್ತು ಏನಾಗ್ತದೆ, ಈ ಒಂದು ರೈಲ್ ನೋಡಿ ಇಲ್ಲಿ ಬೆಟ್ಟದ ಮೇಲೆ ಹೋಗ್ತದೆ, ಊಟಿ ಅಂದ್ಕೊಳ್ಳಿ, ಇದು ಊಟಿ ಅಂದ್ಕೊಳ್ಳಿ, ಇಲ್ಲಿ ಹೋಗ್ತಿದ್ರೆ ಈ ಪೊಟೆನ್ಷಿಯಲ್ ಎನರ್ಜಿ ಯಾವ ರೀತಿ ವೇರಿ ಆಗುತ್ತೆ, ಕೈನೆಟಿಕ್ ಎನರ್ಜಿ ಯಾವ ರೀತಿ ವೇರಿ ಆಗುತ್ತೆ ಅಂತ ಪ್ಲೀಸ್ ಒಂದ್ಸರಿ ಗಮನಿಸಿ, ಆಯಿತಾ. ಪೊಟೆನ್ಷಿಯಲ್ ಎನರ್ಜಿಗೆ ಫಾರ್ಮುಲಾ ಏನು, ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು mgh ಆಗಿರುತ್ತೆ. ಸೊ ಕೈನೆಟಿಕ್ ಎನರ್ಜಿಗೆ ಫಾರ್ಮುಲಾ ಏನಾಗಿರುತ್ತೆ, ಆಫ್ mv² ಆಗಿರುತ್ತೆ. ಓಕೆನಾ. ಸೊ ಇದೇ ರೀತಿ ನೋಡಿ, ಇಲ್ಲಿ ಕೈನೆಟಿಕ್ ಎನರ್ಜಿ ಅಂದರೆ ಇಲ್ಲಿ ಹೋಗ್ತಾ ಬರ್ತಾ ಕೈನೆಟಿಕ್ ಎನರ್ಜಿ ಬರುತ್ತೆ, ಇಲ್ಲಿ ರೀಚ್ ಆದಾಗ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಪ್ರಚನ್ನ ಶಕ್ತಿ. ಸೊ ಇದೇನಾಗುತ್ತೆ, ಚಲನ ಶಕ್ತಿ ಆಗುತ್ತೆ, ಚಲನ ಶಕ್ತಿ. ಓಕೆನಾ. ಸೊ ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ಸ್ ನೋಡಿ, ಒಂದು ಬಂದೂಕ್ ಇದೆಯಲ್ಲ, ಈ ಬಂದೂಕಲ್ಲಿ ಒಂದು ಆ ಎನರ್ಜಿ ಎಲ್ಲ ಸ್ಟೋರ್ ಇರುತ್ತೆ, ಬಂದೂಕಲ್ಲಿ ಒಂದು ಗುಂಡಿರುತ್ತಲ್ಲ, ಅವಾಗ ಏನಾಗುತ್ತೆ, ಅದು ಪೊಟೆನ್ಷಿಯಲ್ ಎನರ್ಜಿನ ಹೊಂದಿರುತ್ತೆ. ಯಾವಾಗ ಅದನ್ನ ಶೂಟ್ ಮಾಡ್ತಾರೆ ಅವಾಗ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಇಟ್ ಈಸ್ ಕೈಂಡ್ ಆಫ್ ಸ್ಟೋರ್ಡ್ ಎನರ್ಜಿ ಅಂತ ಹೇಳ್ಬೋದು, ಸ್ಟೋರ್ ಆಗಿರುತ್ತೆ ಎನರ್ಜಿ ಫುಲ್ಲು. ಅದನ್ನ ಶೂಟ್ ಮಾಡಿದಾಗ ಏನಾಗುತ್ತೆ, ಅದು ಪೊಟೆನ್ಷಿಯಲ್ ಎನರ್ಜಿ ಏನಾಗಿ ಕನ್ವರ್ಟ್ ಆಗುತ್ತೆ, ಸೊ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಎಸ್ ಪೊಟೆನ್ಷಿಯಲ್ ಎನರ್ಜಿ ಆಸ್ ಎ ಸ್ಟೋರ್ಡ್ ಎನರ್ಜಿ ಅಂತ ಕರಿತೀವಿ. ಓಕೆ. ಸೊ ನೋಡಿ ಇಲ್ಲಿ ಈ ಒಂದು ಡ್ಯಾಮ್ ನೋಡಿ, ಈ ಕಡೆ ಎಷ್ಟು ನೀರೆಲ್ಲ ಶೇಖರಣೆ ಆಗಿದೆಯಲ್ಲ, ಸೊ ಯಾಕೆಂದರೆ ಈ ಒಂದು ಡ್ಯಾಮ್ನ ಒಂದು ಈ ಥರ ಕಟ್ಟಿದ್ದಾರೆ. ಅದೇ ರೀತಿ ಒಂದು ಡ್ಯಾಮ್ನ ಒಂದು ಹೈಟ್ ಅನ್ನೋದು ಇನ್ಕ್ರೀಸ್ ಮಾಡ್ತಾ ಹೋದರೆ ಅದ್ರ ಪೊಟೆನ್ಷಿಯಲ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಅದ್ರ ಕೆಪಾಸಿಟಿ, ವಾಟರ್ನ ಸ್ಟೋರ್ ಮಾಡೋ ಒಂದು ಕೆಪಾಸಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಒಂದು ಹೈಟ್ನ ನಾವು ಜಾಸ್ತಿ ಮಾಡ್ತೀವಲ್ವ, ಅದ್ರ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಯಾವಾಗ ನಾವು ಗೇಟ್ಸ್ನ ರಿಲೀಸ್ ಮಾಡಿದ್ರೆ ಆ ಪೊಟೆನ್ಷಿಯಲ್ ಎನರ್ಜಿ ಎಲ್ಲ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲ ಒಂದು ರಿವರ್ಸು ತುಂಬಿ ಹರಿತಾ ಇದೆಯಲ್ಲ, ಸೊ ತುಂಗಭದ್ರ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ನಮ್ಮ KRS ಡ್ಯಾಮು ಎಲ್ಲನೂ ತುಂಬಿ ಹರಿತಾ ಇದೆ. ಸೊ ಡ್ಯಾಮ್ ಹಿಂದ್ಗಡೆ ಇರೋ ವಾಟರ್ ಏನಾಗಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿಯನ್ನು ಹೊಂದಿರುತ್ತೆ. ಯಾವಾಗ ಡ್ಯಾಮ್ ರಿಲೀಸ್ ಮಾಡ್ತೀವೋ ಆವಾಗ ವಾಟರ್ ಫ್ಲೋ ಆಗುತ್ತಲ್ಲ, ಆ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಇಸ್ ದಟ್ ಕ್ಲಿಯರ್? ಎಸ್. ನೋಡಿ ಇಲ್ಲಿ ಈ ಒಂದು ಡಯಾಗ್ರಾಮ್ನ ಗಮನಿಸಿ, ಈ ಥರ ಚಲನೆ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಸೊ ಯಾವಾಗ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತಲ್ವಾ, ಸೊ ಅವಾಗ ಏನಾಗುತ್ತೆ, ಅದು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಮೋಷನ್ ಇರುವಾಗ ಡ್ಯೂ ಟು ಮೋಷನ್ ಕೈನೆಟಿಕ್ ಎನರ್ಜಿ ಆಗುತ್ತೆ. ಇನ್ನು ನಾವು ಸಿನಿಮ್ಯಾಟಿಕ್ ಆಗಿ ಹೇಳಬೇಕಂದ್ರೆ ಬಾಹುಬಲಿಯಲ್ಲಿ ದಿಸ್ ಇಸ್ ಮೈ ಫೇವ್ರೆಟ್ ಸೀನ್, ಒನ್ ಆಫ್ ಮೈ ಫೇವ್ರೆಟ್ ಸೀನ್ ಆಗಿರುತ್ತೆ. ತುಂಬ ನನಗೆ ಈ ಒಂದು ಸೀನ್ ಅನ್ನೋದು ಇಷ್ಟ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಆ ಒಂದು ಬಿಲ್ಲಿನ ಎಳಿತಾನಲ್ವಾ ಆ ಒಂದು ಬಾಹುಬಲಿ, ಅವಾಗ ಏನಾಗುತ್ತೆ, ಅದು ಇಟ್ ಅಟೈನ್ಸ್ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ. ನೋಡಿ ಇಲ್ಲಿ ಬಿಲ್ಲನ್ನ ಎಳೆದಾಗ ಸೊ ಇದು ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿನ ಅಟೈನ್ ಮಾಡುತ್ತೆ. ಯಾವಾಗ ಅದು ಬಿಡ್ತಾರಲ್ವಾ, ಸೊ ಅವಾಗ ಏನಾಗುತ್ತೆ, ದಟ್ ಎಂಟೈರ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ರೈಟ್. So I like both Prabhas and Anushka in this scene very much. Okay, this is one of my favorite scene. ಸೊ ಈ ಥರದಿಂದ ನಾವು ಕಲಿತಾ ಹೋಗ್ಬೋದು. ಓಕೆನಾ. ಸೊ ಇನ್ನು ಪಾರ್ಟ್ 1ನಲ್ಲಿ ಇನ್ನೇನಿದೆ, ನಮಗೆ ಆ ಒಂದು ಮರದಿಂದ ಅವರು ಹೋಗೋ ಥರ ಇದೆಯಲ್ಲ, ಸೊ ವಾಟ್ ವಿ ಕಾಲ್ ದಿಸ್ ಗೇಮ್ ಯಾವುದೋ ಇದೆ ಅದು. ಓಕೆನಾ. ಸೊ ಆ ಮರನ ಅವರು ಬಗ್ಸ್ತಾರಲ್ವಾ, ಅದು ಪೊಟೆನ್ಷಿಯಲ್ ಎನರ್ಜಿ ಆಗಿರುತ್ತೆ. ಅವರು ಆ ಕಡೆ ಹೋಗಿ ಬೀಳ್ತಾರಲ್ವಾ, ದಟ್ ಈಸ್ ಬಿಕಾಸ್ ಆಫ್ ಕೈನೆಟಿಕ್ ಎನರ್ಜಿ ಆಗಿರುತ್ತೆ. ಕ್ಲಿಯರ್? ಅಂಡರ್ಸ್ಟುಡ್? ಐ ಹೋಪ್ ಇದು ಅದೇ ರೀತಿ ಒಂದು ರಬ್ಬರ್ ಬ್ಯಾಂಡ್ನ ನಾವು ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ, ಇಟ್ ಅಟೈನ್ಸ್ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ. ಯಾವಾಗ ರಿಲೀಸ್ ಮಾಡ್ತೀವಲ್ವಾ, ಹೌದು, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಒಂದೊಂದು ಸರಿ ಹೇಳುವಾಗ ಬೈ ಮಿಸ್ಟೇಕ್ ಆಗಿ ಏನಾದರೂ ಮಿಸ್ ಆಗಿ ಹೇಳಿದರೆ ಅದು ಎಕ್ಸ್ಪ್ಲನೇಷನ್ ಕರೆಕ್ಟಾಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಡೋಂಟ್ ಮಿಸ್ಟೇಕ್ ಮೀ. ಸರಿಯಾಗಿ ನೋಡಿ, ಇಲ್ಲಿ ಕರೆಕ್ಟಾಗಿರುತ್ತೆ. ಒಂದೊಂದು ಸರಿ ಹೇಳುವಾಗ ಏನಾದರೂ ಆ ಕಡೆ ಆಚೆ ಈಚೆ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿ, ಆಯಿತಾ? ಸೊ ಲಾಸ್ಟ್ ವೀಡಿಯೋದಲ್ಲಿ ಅದೇ ಥರ ಆಗಿದೆಯಂತೆ ಕೆಲವರೆಲ್ಲ ಹೇಳಿದ್ದಾರೆ. ಸೊ ಇಟ್ಸ್ ಓಕೆ, ಫೈನ್. ಕ್ಲಿಯರ್? ಎಸ್. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ವಾ? ಎಸ್. ಸೊ ಈ ಥರ ಎಲ್ಲ ಮಾಡಲಿಕ್ಕೆ ಇಟ್ಸ್ ಟೇಕಿಂಗ್ ಟು ಮಚ್ ಆಫ್ ಟೈಮ್. ಸೊ ಅದಕ್ಕೆ ನಾನು ಟೈಮ್ನ ಇನ್ವೆಸ್ಟ್ ಮಾಡ್ತಿದ್ದೆ ಅಂದರೆ ಪ್ಲೀಸ್ ನೀವು ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ, ಆಯಿತಾ? ನೋಡುವ, ಅಟ್ಲೀಸ್ಟ್ ಈ ಒಂದು ಮಂತ್ ಮುಗಿಯೋಷ್ಟೊತ್ತಿಗೆ ನಮಗೆ 5K ರೀಚ್ ಆಗಬೇಕು, 5K ಸಬ್ಸ್ಕ್ರೈಬರ್ಸ್ ಅನ್ನೋದು ರೀಚ್ ಆಗಬೇಕು. ಪ್ಲೀಸ್ ಡೂ ಸಪೋರ್ಟ್. ರೈಟ್. ಸೊ ಹಾಗಾದರೆ ನೋಡಿ, ಆಪ್ಷನ್ಸ್ ಏನಿದೆ, ವಸ್ತುವು ತನ್ನ ಸ್ಥಾನ ಅಥವಾ ವಿನ್ಯಾಸದ ಕಾರಣದಿಂದ ಹೊಂದಿರುವ ಶಕ್ತಿಯನ್ನು ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಹೌದು. ಸೊ ರಬ್ಬರ್ ಬ್ಯಾಂಡನ್ನು ಹೇಳಿದಾಗ ಅದರಲ್ಲಿ ಸ್ಥಿತಿಸ್ಥಾಪಕ ಪ್ರಚನ್ನ ಶಕ್ತಿ ಉಂಟಾಗುತ್ತೆ. ಹೌದು, ಎಕ್ಸಾಕ್ಟ್ಲಿ. ಸೊ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ನಾವು ಸ್ಟ್ರೆಚ್ ಮಾಡ್ತಿದ್ದೇವೆ, ಅದಕ್ಕೆ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೇವೆ. ಸೊ ಆಪ್ಷನ್ 1 ಮತ್ತು 2 ಸರಿಯಾಗಿದೆ. ಸೊ ಆಪ್ಷನ್ 1 ಮಾತ್ರ ಸರಿ ಇಲ್ಲ, ಆಪ್ಷನ್ 2 ಮಾತ್ರ ಸರಿ ಇಲ್ಲ. ಆಪ್ಷನ್ ಸಿ 1 ಮತ್ತು 2
ಎರಡು ಕೂಡ ಸರಿಯಾಗಿದೆ. ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಬಿ ಅನ್ನೋದು, ಅಥವಾ ಹೇಳಿಕೆ 1 ಹೇಳಿಕೆ 2 ಅನ್ನೋದು ಎರಡು ಕರೆಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ವಾ? ಇಸ್ ದಟ್ ಕ್ಲಿಯರ್? ಎಸ್, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ಈ ಸಿನಿಮ್ಯಾಟಿಕ್ ಆಗಿ ನೆನ್ಪಿಟ್ಕೊಳ್ಳಿ, ಇನ್ನೂ ಉಳಿಯತ್ತಂಗೆ. ಓಕೆ, ಎಸ್, ನನ್ನ ಪ್ರಯತ್ನ ನಾನು ಮಾಡ್ತಿದ್ದೇನೆ ಹೆಂಗೆ ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ಬೋದು, ಸೊ ಯಾವ ರೀತಿಯೊಂದು ಕ್ವಶನ್ಸ್ ನಾವು ಫ್ರೇಮ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಮತ್ತು ನಿಮ್ಮ ಇಷ್ಟ, ಹೌದಾ? ನಿಮಗೆ ಕ್ಲಾಸ್ ಇಷ್ಟ ಆದರೆ ಪ್ಲೀಸ್ ಓಕೆ ನೋಡಿ, ಆಯಿತಾ? ಎಸ್, ನೋಡಿ ನೆಕ್ಸ್ಟ್ ಕ್ವಶನ್ ಈ ಥರ ಅದ. ಒಬ್ಬ ವಿದ್ಯಾರ್ಥಿ ತನ್ನ ಶಾಲಾ ಚೀಲವನ್ನು ಭುಜದ ಮೇಲೆ ಹೊತ್ತು ಸಮತಲ ರಸ್ತೆಯಲ್ಲಿ ನಡೆಯುತ್ತಾನೆ. ಚೀಲದ ಮೇಲೆ ಗುರುತ್ವಾಕರ್ಷಣ ಬಲದಿಂದ ಮಾಡಿದ ಕೆಲಸ ಎಷ್ಟು? A student carries a bag, school bag, on his shoulder while walking on the horizontal road. What is the work done by the gravity on the bag? Very important. What is the work done by the gravity on the bag? ಸೊ ಈ ಥರ ಒಂದು ನಾವು ಸಾಲ್ವ್ ಮಾಡಲಿಕ್ಕೆ ನಮಗೆ ಒಂದು ಫಾರ್ಮುಲಾ ಅನ್ನೋದು ಗೊತ್ತಿರಬೇಕು, ಹೌದಲ್ವಾ? ಸೊ ಫಾರ್ಮುಲಾ ಏನಾಗಿರುತ್ತೆ? W = FS cos θ ಆಗಿರುತ್ತೆ. FS cos θ. ಸೊ ವಾಟ್ ಎಕ್ಸಾಕ್ಟ್ಲಿ ದಿಸ್ ಥೀಟಾ? ಥೀಟಾ ಇಸ್ ಬಿಟ್ವೀನ್ ಫೋರ್ಸ್ ಅಂಡ್ ದ ಡಿಸ್ಪ್ಲೇಸ್ಮೆಂಟ್. ಈಗ ಒಂದು ಆಬ್ಜೆಕ್ಟ್, ಇವನು ಹುಡುಗ ಇದ್ದಾನೆ. ಸೊ ಇದು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಇದೇನೋ ಭಾರ ಎತ್ಕೊಂಡು ಹೋಗ್ತಿದ್ದಾನೆ, ಈ ಕಡೆ ಹೋಗ್ತಿದ್ದಾನೆ, ಅವನು ಅದೇ ಕಡೆ ಹೋಗ್ತಿದ್ದಾನೆ. ಡಿಸ್ಪ್ಲೇಸ್ಮೆಂಟು ಇದೇ ಥರ ಆಗ್ತದೆ, ಫೋರ್ಸ್ ಅನ್ನೋದು ಇದೇ ಥರ ಅಪ್ಲೈ ಆಗ್ತದೆ ಅಂದರೆ, ಸೊ ಅವಾಗ ಏನಾಗ್ತದೆ? ವರ್ಕ್ ಅನ್ನೋದು ನಡೆಯುತ್ತೆ. ಸೊ ಥೀಟಾ ಅನ್ನೋದು 0 ಆಗಿರುತ್ತೆ, 0 ಡಿಗ್ರಿ ಆಗಿರುತ್ತೆ. ನಮಗೆ ಗೊತ್ತಿದೆ ಕಾಸ್ 0 ಅಂದರೆ ಏನು? 1 ಆಗಿರುತ್ತೆ. ಸೊ W = FS ಆಗುತ್ತೆ. ಬಟ್ ಇಲ್ಲಿ ಏನು ಕೇಳ್ತಿದ್ದಾರೆ? ಸೊ ಹುಡುಗ ಹಿಂಗೆ ಹೋಗ್ತಿದ್ದಾನೆ, ಬ್ಯಾಗ್ ಎತ್ಕೊಂಡು ಹಿಂಗೆ ಹೋಗ್ತಿದ್ದಾನೆ. ಇಲ್ಲಿ ಬರೀತೀನಿ, ಹುಡುಗ ಬ್ಯಾಗ್ ಎತ್ಕೊಂಡು ತಲೆ ಮೇಲೆ ಬರೀತೀನಿ, ಆಯಿತಾ? ಸೊ ಬ್ಯಾಗ್ ಎತ್ಕೊಂಡು ಹಿಂಗೆ ಹೋಗ್ತಿದ್ದಾನೆ. ಸೊ ಡಿಸ್ಪ್ಲೇಸ್ಮೆಂಟ್ ಈ ಥರ ಇದೆ. ಬಟ್ ಅವ್ರು ಏನು ಕೇಳ್ತಿದ್ರೆ? ಗ್ರಾವಿಟಿ ಆನ್ ಬ್ಯಾಗ್, ಗ್ರಾವಿಟಿಯಿಂದ ಅದ್ರ ಬ್ಯಾಗ್ ಮೇಲೆ ಎಷ್ಟು ಫೋರ್ಸ್ ಆಗುತ್ತೆ? ಗ್ರಾವಿಟಿ ಅನ್ನೋದು ಡೌನ್ವರ್ಡ್ಸ್ ಇರುತ್ತೆ. ಸೊ ಇದು ಥೀಟಾ ಎಷ್ಟಾಗಿರುತ್ತೆ? 90 ಡಿಗ್ರಿ ಆಗಿರುತ್ತೆ. ಥೀಟಾ ಈಸ್ ಗೋಯಿಂಗ್ ಟು ಬಿ 90 ಡಿಗ್ರಿ. ಸೊ W = FS cos 90. ಸೊ cos 90 ಏನಾಗುತ್ತೆ? cos 90 ಅನ್ನೋದು 0 ಆಗಿರುತ್ತೆ. W = 0. ವರ್ಕ್ ಡನ್ ಅಗೇನ್ಸ್ಟ್ ಗ್ರಾವಿಟಿ ಈಸ್ ಗೋಯಿಂಗ್ ಟು ಬಿ 0. ಓಕೆ, ಹೌದಲ್ವಾ? ಸೊ ಯಾವುದಕ್ಕೆ ಕಂಪೇರ್ ಮಾಡಿದ್ರೆ? ಗ್ರಾವಿಟಿಗೆ ಗ್ರಾವಿಟಿನ ಒಂದು ಕನ್ಸಿಡರೇಷನ್ ಮಾಡಿ ಬ್ಯಾಗ್ ಮತ್ತು ಗ್ರಾವಿಟಿ ನಡುವೆ ಒಂದು ಆ್ಯಂಗಲ್ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. cos 90 is 0, ದೆನ್ ವರ್ಕ್ ಡನ್ ಈಸ್ ಗೋಯಿಂಗ್ ಟು ಬಿ 0, ಶೂನ್ಯವಾಗಿರುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಪಾಸಿಟಿವ್, 0, ನೆಗೆಟಿವ್, ಡಿಪೆಂಡಿಂಗ್ ಅಪಾನ್ ದ ಮಾಸ್. ಓಕೆ, ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ನೆಕ್ಸ್ಟ್ 180 ಯಾವಾಗ ಆಗಿರುತ್ತೆ? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಬಸ್ ಇದೆ ಅಂತ ಇಟ್ಕೊಳ್ಳಿ. ಬಸ್ಗೆ ಒಂದು ಡ್ರೈವರು ಸ್ಟಾಪ್ ಬಂತು ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡ್ತಾನೆ? ಬ್ರೇಕ್ನ ಅಪ್ಲೈ ಮಾಡ್ತಾನೆ, ಹೌದಲ್ವಾ? ಸೊ ಬ್ರೇಕ್ ಯಾವ ರೀತಿ ಅಪ್ಲೈ ಮಾಡುತ್ತೆ? ಬಸ್ಸು ಈ ರೀತಿ ಮೂವ್ ಆಗ್ತಿರುತ್ತೆ, ಬ್ರೇಕ್ ಅನ್ನೋದು ಈ ರೀತಿ ಅಪ್ಲೈ ಆಗುತ್ತೆ. ಬ್ರೇಕ್ ಆಗಿದ ತಕ್ಷಣ ಬಸ್ ಸ್ಟಾಪ್ ಆಗಿಬಿಡುತ್ತಾ? ಇಲ್ಲ, ಸ್ವಲ್ಪ ದೂರ ಹೋಗಿ ಮುಂದೆ ಹೋಗಿ ಸ್ಟಾಪ್ ಆಗುತ್ತೆ. ಬಟ್ ಏನಾಗ್ತದೆ? ಬ್ರೇಕ್ ಅನ್ನೋದು ಈ ರೀತಿ ಅಪ್ಲೈ ಮಾಡ್ತಿದ್ದೀವಿ, ಬಸ್ ಸ್ಟಿಲ್, ಇವನ್ ದೋ ವಿ ಆರ್ ಅಪ್ಲೈಯಿಂಗ್ ದ ಬ್ರೇಕ್, ಸ್ಟಿಲ್ ಬಸ್ ಈಸ್ ಮೂವಿಂಗ್, ರೈಟ್? ಸೊ ಅವಾಗ ಹಿಂಗೆ ಮೂವ್ ಆಗ್ತದೆ. ಸೊ ಈ ರೀತಿ ಒಂದು ಫೋರ್ಸು, ಈ ರೀತಿ ಒಂದು ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಫೋರ್ಸ್ ಈ ಡೈರೆಕ್ಷನ್ ಇದೆ, ಡಿಸ್ಪ್ಲೇಸ್ಮೆಂಟ್ ಈ ಡೈರೆಕ್ಷನ್ ಇದೆ. ಸೊ ಆ್ಯಂಗಲ್ ಏನಿರುತ್ತೆ? 180 ಆಗಿರುತ್ತೆ. ಸೊ 180 ಆಗಿರುತ್ತೆ. ಸೊ cos 180 ಏನಾಗುತ್ತೆ? cos 180 ಈಸ್ ಗೋಯಿಂಗ್ ಟು ಬಿ ಮೈನಸ್ ಆಗುತ್ತೆ, -1 ಆಗುತ್ತೆ. ಓಕೆನಾ? ಸೊ ಅವಾಗ ಏನಾಗುತ್ತೆ? ವರ್ಕ್ ಡನ್ ಅನ್ನೋದು ನೆಗೆಟಿವ್ ಆಗಿರುತ್ತೆ. ಕ್ಲಿಯರಾ? ಅರ್ಥ ಆಯ್ತಲ್ವಾ? ಸೊ ಏನು ಡೌಟ್ ಇದೆನಾ? ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್. ತುಂಬ ಕ್ಲಿಯರ್ ಆಗಿದೆ ಅನಿಸುತ್ತೆ. ಎಸ್, ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಎಸ್, ನೆಕ್ಸ್ಟ್ 9th ಕ್ವಶನ್ ಈ ಥರ ಇದೆ ನೋಡಿ. ಆಕ್ಷೇಪಣೆ. ವಿದ್ಯುತ್ ಪ್ರವಾಹವಿರುವ ಅಲ್ಯೂಮಿನಿಯಂನ ಸತತ ತಂತಿಯನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸುತ್ತೆ. ಅಲ್ಯೂಮಿನಿಯಂ ತಂತಿ ಅಂತ ಇಟ್ಕೊಳ್ಳಿ, ಎಂತ ಸತತ ಬೇಡ, ಏನೋ ಬಂದಿದೆ, ಏನು ಮಾಡೋದು? ಎಷ್ಟೇ ಚೆಕ್ ಮಾಡಿದ್ರು ದೇರ್ ಇಸ್ ಸಮಥಿಂಗ್ ಅದರ್ಸ್, ಬಟ್ ಅದು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ. ಓಕೆ, ಸೊ ಐ ಆಮ್ ಟ್ರೈಂಗ್ ಮೈ ಮ್ಯಾಕ್ಸಿಮಮ್, ಪ್ಲೀಸ್ ಟ್ರೈ ಟು ಅಡ್ಜಸ್ಟ್. ವೆನ್ ಎ ಕರೆಂಟ್ ಕ್ಯಾರಿಂಗ್ ಅಲ್ಯೂಮಿನಿಯಂ ರಾಡ್ ಈಸ್ ಪ್ಲೇಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್. ಸೊ ಯಾವುದೇ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಹೌದಲ್ವಾ?
ಎಸ್ ನೋಡಿ, ರೀಸನ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಆನ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಡಿಪೆಂಡ್ಸ್ ಅಪಾನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಹೌದಲ್ವಾ? ಸೊ ವಾಹಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ಪ್ರತಿನಿಧಿಸುವ ದಿಕ್ಕಿಗೆ ಸಹ ಪ್ರತಿಕ್ರಿಯಿಸುತ್ತೆ. ಅಂದರೆ ಅದು ಡಿಪೆಂಡ್ ಆಗಿರುತ್ತೆ. ಹೌದು, ನಮಗೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಗೊತ್ತಿದೆ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಇದನ್ನೇ ನಾನು ಲಾಸ್ಟ್ ಕ್ಲಾಸಲ್ಲಿ ಒಂದು ಕ್ಲಾಸಲ್ಲಿ ಮಾಡಬೇಕಾದ್ರೆ ರೈಟ್ ಹ್ಯಾಂಡ್ ರೂಲ್ ಡಯಾಗ್ರಾಮ್ ಹಾಕ್ಕೊಂಡ್ಬಿಟ್ಟಿದ್ದೆ. ಹೌದು, ಬಟ್ ಐ ಎಕ್ಸ್ಪ್ಲೈನ್ಡ್ ಆಸ್ ಎ ಲೆಫ್ಟ್ ಹ್ಯಾಂಡ್ ರೂಲ್, ಬಟ್ ಐ ಡಿಡ್ ನಾಟ್ ಅಬ್ಸರ್ವ್ ಓನ್ಲಿ, ರೈಟ್? ಎಸ್ ನೋಡಿ, ಲೆಫ್ಟ್ ಹ್ಯಾಂಡ್ ರೂಲ್ ಏನು ಹೇಳುತ್ತೆ? ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಏನು ಹೇಳುತ್ತೆ? ಇದು ಲೆಫ್ಟ್ ಹ್ಯಾಂಡ್ ರೂಲ್ ಅಲ್ವಾ? ಸೊ ಥಂಬ್ ಶೋಸ್ ದ ಡೈರೆಕ್ಷನ್ ಆಫ್ ಫೋರ್ಸ್, ಫೋರ್ ಫಿಂಗರ್ ಶೋಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಆ್ಯಂಡ್ ದಿಸ್ ಮಿಡಲ್ ಫಿಂಗರ್ ಶೋಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಮಿಡಲ್ ಫಿಂಗರ್ ಅಂದರೆ ಕರೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಇದು ಕರೆಂಟ್ ಡೈರೆಕ್ಷನು ಇದನ್ನ ಚೇಂಜ್ ಮಾಡಿದ್ರೆ ಫೋರ್ಸ್ ಡೈರೆಕ್ಷನ್ ಹಿಂಗೆ ಆಗುತ್ತಲ್ವ? ಒಂದ್ಸರಿ ಹಿಂಗೆ ಬರುತ್ತೆ, ಒಂದ್ಸರಿ ಹಿಂಗೆ ಬರುತ್ತೆ, ಒಂದ್ಸರಿ ಹಿಂಗೆ ಬರುತ್ತೆ. ಹೌದಲ್ವಾ? ಸೊ ಎರಡು ಕರೆಕ್ಟ್ ಆಗಿದೆ. ಅಂದರೆ ಆಕ್ಷೇಪಣೆ ಅಂದರೆ ಅಸೆಷನ್ನು ಮತ್ತು ಕಾರಣ ರೀಸನ್ ಎರಡೂ ಸರಿ, ಮತ್ತು ಕಾರಣವು ಆಕ್ಷೇಪಣೆಗೆ ಸರಿಯಾದ ವಿವರಣೆ ಆಗಿರುತ್ತೆ. ಎಸ್, ಸೊ ಅಸೆಷನ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್, ಆ್ಯಂಡ್ ಅಸೆಷನ್ ಈಸ್ ದ ರೀಸನ್ ಈಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸೆಷನ್ ಅಂತ ಹೇಳ್ಬೋದು. ಕ್ಲಿಯರ್? ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ಸೊ ಯಾರೋ ಒಂದು ಮೆಸೇಜ್ ಮಾಡಿದ್ರು ಮ್ಯಾಕ್ಸ್ವೆಲ್ಸ್ ಥಂಬ್ ರೂಲ್ ಹೇಗೆ ಅಂತ ಹೇಳ್ಬಿಟ್ಟು, ಯಾವುದಕ್ಕೂ. ಸೊ ಐ ಡಿಡ್ ನಾಟ್ ಚೆಕ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಅಲ್ಲಿ ಏನಾದರೂ ರಾಂಗ್ ಹೇಳಿದರೆ ಇಲ್ಲಿ ನೋಡ್ಕೊಳ್ಳಿ. ಕರೆಂಟ್ ಏನಾದರೂ ಹಿಂಗೆ ಹೋಗ್ತಿದ್ರೆ ಒಂದು ಕಂಡಕ್ಟರಲ್ಲಿ, ಸೊ ನಾವು ಮ್ಯಾಕ್ಸ್ವೆಲ್ಸ್ ಥಂಬ್ ರೂಲನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಯಾವ ರೀತಿ ಇರುತ್ತೆ? ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ರೀತಿ ಇರುತ್ತೆ? ಸೊ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್, ಅಪ್ರದಕ್ಷಿಣೆ ಕಾರ್ಯವಿರುತ್ತೆ. ಅಪ್ರದಕ್ಷಿಣೆ. ಕರೆಂಟ್ ಏನಾದರೂ ಕೆಳಗೆ ಬರ್ತಿದ್ರೆ ಅವಾಗೇನಾಗುತ್ತೆ? ಪ್ರದಕ್ಷಿಣೆ ಕರವಿರುತ್ತೆ. ಸೊ ಯಾವಾಗೇನಾಗುತ್ತೆ? ಪ್ರದಕ್ಷಿಣೆ. ಕ್ಲಾಕ್ ವೈಸ್ ಡೈರೆಕ್ಷನ್ ಆಗಿರುತ್ತೆ. ದಿಸ್ ಇಸ್ ಕ್ಲಾಕ್ ವೈಸ್, ಇದು ಆ್ಯಂಟಿ ಕ್ಲಾಕ್ ವೈಸ್. ಓಕೆನಾ? ಕ್ಲಿಯರ್ ಆಯಿತಾ? ಎನಿ ಡೌಟ್ ವಿತ್ ದಿಸ್? ಸೊ ಇನ್ನೂ ಏನೋ ಡೌಟ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಓಕೆನಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ವಿಜ್ಞಾನಿ ಮತ್ತು ಅದರ ಒಂದು ಕೊಡುಗೆಯನ್ನು ಕೊಡ್ತಾ ಹೋಗಿದ್ದಾರೆ. ವಿಜ್ಞಾನಿಗಳು ಮತ್ತು ಅದರ ಒಂದು ಕೊಡುಗೆಗಳನ್ನ ಕೊಡ್ತಾ ಹೋಗಿದ್ದಾರೆ. ನೋಡಿ, ಫಸ್ಟ್ ವಿಜ್ಞಾನಿ ಏನಿದ್ದಾರೆ? ಆಂಡ್ರೆ ಮೇರಿ ಆಂಪಿಯರ್ ಇದ್ದಾನೆ. ನೆಕ್ಸ್ಟ್ ಅಲೆಕ್ಸಾಂಡರ್ ವೋಲ್ಟಾ ಇದ್ದಾನೆ. ಜಾರ್ಜ್ ಸೈಮನ್ ಹೋಮ್ ಅಂತ ಕರಿತೀವಿ. ನೆಕ್ಸ್ಟ್ ಕೂಲಂಬ್ ಬಗ್ಗೆ ಕೊಟ್ಟಿದ್ದಾರೆ. ಥಿಂಕ್ ಮಾಡಿ. ಥಿಂಕ್ ಮಾಡಿ. ಟ್ರೈ ಟು ಆನ್ಸರ್ ದಿಸ್. ಪಾಸ್ ಆ್ಯಂಡ್ ಟ್ರೈ ಟು ಆನ್ಸರ್ ದಿಸ್, ದೆನ್ ವಿಲ್ ಗೋ ಫಾರ್ ದಟ್. ಅದು ಸಿಂಪಲ್ ಇದೆ, ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ಅದು ನಾಟ್ ದಟ್ ಮಚ್ ಡಿಫಿಕಲ್ಟ್. ಓಕೆ, ಸೊ ಕಾಮನ್ ಸೆನ್ಸ್ ಇದ್ದರೆ ಇದನ್ನ ಆನ್ಸರ್ ಮಾಡ್ಬೋದು, ಬಟ್ ನೋಡಲಿಕ್ಕೆ ಮ್ಯಾಚ್ ದ ಫಾಲೋಯಿಂಗ್ ಇದೆ ಅಷ್ಟೇ. ನೋ ನೀಡ್ ಟು ವರಿ. ನೋಡಿ, ಹೋಮ್ನ ನಿಯಮವನ್ನು ಕಂಡುಹಿಡಿದ ಯಾರು? ಹೋಮ್. ಸೊ ಇಲ್ಲಿದೆಯಾ? ಸೈಮನ್ ಹೋಮ್. ನೆಕ್ಸ್ಟ್, ವೋಲ್ಟ್ ಎಂಬ ಏಕಮಾನವನ್ನು ಇವರ ಹೆಸರಿಂದ ಬಂದಿದೆ. ಇಲ್ಲೇ ಇದೆ, ಹೆಸರಿಂದನೇ ಬರ್ತದೆ. ಓಕೆನಾ? ನೆಕ್ಸ್ಟ್, ಆಂಪಿಯರ್ ಎಂಬ ಏಕಮಾನವನ್ನು ಇವರ ಹೆಸರಿಂದ ಸೂಚಿಸ್ತಾ ಇದೆ. ಸೊ ಆಂಪಿಯರ್ ಇಲ್ಲೇ ಬರ್ತಿದೆ. ಓಕೆನಾ? ನೆಕ್ಸ್ಟ್, ಕೂಲಂಬು ವಿದ್ಯುದಾವೇಶ, ಚಾರ್ಜ್ ಅಂದರೆ ಇದೇ ಆಗಿರುತ್ತೆ ಅಲ್ವಾ? ಸೊ ಚಾರ್ಜ್ದು ಯೂನಿಟ್ ಏನಂದರೆ ಕೂಲಂಬ್ ಆಗಿರುತ್ತೆ. ಸೊ ಹೋಮ್ ಯಾವುದ್ರದ ಯೂನಿಟ್ ಆಗಿರುತ್ತೆ? ರೆಸಿಸ್ಟೆನ್ಸ್ ಆಗಿರುತ್ತೆ. ಆಂಪಿಯರ್ ಯಾವುದ್ರದ್ದು ಯೂನಿಟ್ ಆಗಿರುತ್ತೆ? ಕರೆಂಟ್ ಆಗಿರುತ್ತೆ. ವೋಲ್ಟ್ರಾ ಅನ್ನೋದು ವೋಲ್ಟ್ ಆಗಿರುತ್ತೆ, ಅಥವಾ ವಿಭವ ಅಂತರ ಆಗಿರುತ್ತೆ. ಓಕೆನಾ? ಕ್ಲಿಯರ್ ಆಯಿತಾ? ಸೊ ನೋಡಿ, ಯಾವ ಆಪ್ಷನ್ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಎ ಒನ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಎ ಅನ್ನೋದು 3 ಆಗಲಿಕ್ಕೆ ಓಕೆ, ಫೈನ್. ಸೊ ಬಿ ಅನ್ನೋದು 4 ಆಗಲಿಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್ ಇದು ಇಲ್ಲ. ಸೊ 3 ಇಲ್ಲಿದೆ. ಓಕೆ, ಫೈನ್. ಸೊ ವಿಲ್ ಗೋ ವಿತ್ ದಿಸ್. ಬಿ ಅನ್ನೋದು 2. ಏನಾಯಿತು? ಬಿ ಅನ್ನೋದು 2, ಹೌದು, ಕರೆಕ್ಟ್ ಇದೆ. ಸಿ ಅನ್ನೋದು ಓಕೆ, ಸಿ ಅನ್ನೋದು 1. ಇಲ್ಲಿಗೆ ಹೋಗಿದೆಯಾ? ಎಸ್, 1 ಇದೆ. ಇದು 1 ಆಗಬೇಕಾಯ್ತಾ? 3 ಅಲ್ಲ, ಇದು 1 ಆಗಬೇಕು. ಓಕೆ, ನೆಕ್ಸ್ಟ್ ಡಿ ಅನ್ನೋದು 4.
ಡಿ ಅನ್ನೋದು 4 ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದು ಗೊತ್ತಿರುತ್ತೆ, ಜಸ್ಟ್ ಮ್ಯಾಚ್ ಮಾಡುವಾಗ ಪ್ಲೀಸ್ ಬಿ ಬಿಟ್ ಕೇರ್ಫುಲ್. ಓಕೆ, ಸೊ ಸ್ವಲ್ಪ ಕೇರ್ಫುಲ್ಲಿಂದ ಮಾಡಿ, ಯಾಕಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗೇ ಆಗುತ್ತೆ. ಸೊ ಎಲ್ಲನೂ ಅಲ್ಲೆಲ್ಲೇ ಕೊಟ್ಟಿರ್ತಾರಲ್ವ, ಸೊ ಅದಕ್ಕೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್ ವೆರಿ ಮಚ್. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಒನ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ಓದಿ ಕರೆಕ್ಟಾಗಿ ಆನ್ಸರ್ ಮಾಡಿ ಆಯಿತಾ. ಕರೆಕ್ಟಾಗಿ ಓದಿ ಆನ್ಸರ್ ಮಾಡಿ. ಶಬ್ದ ತರಂಗಗಳನ್ನು ಅಡ್ಡ ತರಂಗಗಳು ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್, ಮಾಧ್ಯಮದಲ್ಲಿನ ಕಣಗಳ ಚಲನೆಯ ದಿಕ್ಕು ಶಬ್ದ ತರಂಗಗಳ ಪ್ರಸರಣ ದಿಕ್ಕಿಗೆ ಲಂಬವಾಗಿರುತ್ತೆ ಅಂತ ಕೇಳಿದ್ದಾರೆ. ಸೌಂಡ್ ವೇವ್ಸ್ ಆರ್ ಕಾಲ್ಡ್ ಆಸ್ ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಕೇಳಿದ್ದಾರೆ. ಸೌಂಡ್ ವೇವ್ಸ್ ಆರ್ ಕಾಲ್ಡ್ ಟ್ರಾನ್ಸ್ವರ್ಸ್ ವೇವ್ಸ್. A particle of the medium vibrates perpendicular to the direction of propagation of sound waves ಅಂತ ಕೇಳಿದ್ದಾರೆ. ಓಕೆ, ಸೊ ಆನ್ಸರ್ ಏನು ಕೊಟ್ಟಿದ್ದಾರೆ? ಆಪ್ಷನ್ಸ್ ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿಯಾಗಿದೆ, ಬೋತ್ ಆರ್ ಕರೆಕ್ಟ್. ಕಾರಣವು ಪ್ರತಿಪಾದನೆಗೆ ಸರಿಯಾದ ವಿವರಣೆ ಆಗಿದೆ. ಸೊ ರೀಸನ್ ಇದೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸೆಷನ್ ಅಂತ ಕೇಳಿದ್ದಾರೆ. ನೆಕ್ಸ್ಟು ಆಪ್ಷನ್ ಬಿ, ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿಯಾಗಿದೆ, ಆದರೆ ಕಾರಣವು ಪ್ರತಿಪಾದನೆ ಸರಿಯಾದ ವಿವರಣೆಯಲ್ಲ. ಸೊ ನೋಡಿ, ಥಿಂಕ್ ಮಾಡಿ. ಪ್ರತಿಪಾದನೆ ಸರಿ ಆದರೆ ಕಾರಣ ತಪ್ಪು, ಪ್ರತಿಪಾದನೆ ತಪ್ಪು ಆದರೆ ಕಾರಣ ಸರಿ, ಕಾರಣ ತಪ್ಪು, ಎರಡು ತಪ್ಪು ಅಂತ ಕೊಟ್ಟಿದ್ದಾರೆ. ಸೊ ಎರಡು ತಪ್ಪು ಅಂತ ಕೊಟ್ಟಿದ್ದಾರೆ. ಫಸ್ಟ್ ನೋಡೋಣ ಏನು ಕೊಟ್ಟಿದ್ದಾರೆ ಇಲ್ಲಿ. ಸೌಂಡ್ ವೇವ್ ಆರ್ ಟ್ರಾನ್ಸ್ಫರ್ಸ್ ಇನ್ ನೇಚರ್. ಸೌಂಡ್ ವೇವ್ ಅನ್ನೋದು ಟ್ರಾನ್ಸ್ಫರ್ಸ್ ಅಲ್ಲ, ಲೈಟ್ ವೇವ್ ಅನ್ನೋದು ಟ್ರಾನ್ಸ್ಫರ್ಸ್ ಆಗಿರುತ್ತೆ. ಲೈಟ್ ವೇವ್ ಅನ್ನೋದು ಟ್ರಾನ್ಸ್ಫರ್ಸ್ ವೇವ್. ಸೊ ಏನು ಕರಿತೀವಿ ಕನ್ನಡದಲ್ಲಿ? ಅಡ್ಡ ತರಂಗಗಳು ಅಂತ ಕರಿತೀವಿ. ಅಡ್ಡ ತರಂಗಗಳು ಅಂದರೆ ಒಂದು ಮೀಡಿಯಮ್ ಆಫ್ ಪ್ರಾಪಗೇಷನ್ ಈ ರೀತಿ ಇದ್ದರೆ, ಸೊ ಲೈಟ್ ಅನ್ನೋದು ಈ ರೀತಿ ಬರುತ್ತೆ. ಅವೇನಾಗಿರುತ್ತೆ? ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಓಕೆ ಓಕೆ ಸೊ ಕಮಿಂಗ್ ಟು ದಿಸ್ ಸೌಂಡ್ ವೇವ್ಸು. ಸೌಂಡ್ ವೇವ್ಸ್ ಏನಾಗುತ್ತೆ? ಲಾಂಜಿಟ್ಯೂಡಿನಲ್ ವೇವ್ಸ್ ಆಗಿರುತ್ತೆ. ನೀಳ ತರಂಗಗಳು ಅಂತ ಕರಿತೀವಿ. ನೀಳ ತರಂಗಗಳು. ಸೊ ಅದೇ ರೀತಿ ಇದನ್ನ ಏನಂತ ಕರಿತೀವಿ? ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ಓಕೆ, ಯಾಂತ್ರಿಕ ತರಂಗ. ಯಾಕೆ ಕರಿತೀವಿ? ಸೊ ಲಾಂಜಿಟ್ಯೂಡಿನಲ್ ಯಾಕೆ ಕರಿತೀವಿ ಅಂದರೆ, ಸೌಂಡು ಈ ಥರ ಇದ್ದರೆ ಮೀಡಿಯಮ್ ಆಫ್ ಪ್ರಾಪಗೇಷನ್ನು ಈ ಥರನೇ ಇರುತ್ತೆ. ಸೌಂಡ್ ಪ್ರಾಪಗೇಷನ್ನು, ಮೀಡಿಯಮ್ ಆಫ್ ಪ್ರಾಪಗೇಷನ್ನು ಒಂದೇ ದಿಕ್ಕಿನಲ್ಲಿ ಇರುತ್ತೆ. ಸೊ ಕಂಪ್ರೆಷನ್ ಆಗುತ್ತೆ, ರೇರ್ಫ್ರಾಕ್ಷನ್ ಆಗುತ್ತೆ. ಸಂಪೀಡನ ಮತ್ತು ರೇರ್ಫ್ರಾಕ್ಷನ್ ಆಗುತ್ತೆ. ಸೊ ಅದು ನನಗೆ ವರ್ಡ್ ಬಂದಿಲ್ಲ, ಇಟ್ಸ್ ಓಕೆ. ಸೊ ಕಂಪ್ರೆಷನ್ ಆ್ಯಂಡ್ ರೇರ್ಫ್ರಾಕ್ಷನ್ ಬರುತ್ತೆ. ಸೊ ಇದೇನಾಗುತ್ತೆ? ಮೀಡಿಯಮ್ ಆಫ್ ಪ್ರಾಪಗೇಷನ್ನು ಸೌಂಡ್ ವೇವ್ ಒಂದೇ ಡೈರೆಕ್ಷನಲ್ಲಿ ಒಂದಕ್ಕೊಂದು ಜೊತೆಯಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ನಾವೇನು ಕರಿತೀವಿ? ಲಾಂಜಿಟ್ಯೂಡಿನಲ್ ವೇವ್ ಅಂತ ಕರಿತೀವಿ. ಓಕೆನಾ? ನೀಳ ತರಂಗ ಅಂತ ಕರಿತೀವಿ. ಬಟ್ ಮೆಕ್ಯಾನಿಕಲ್ ವೇವ್ಸ್ ಅಂತ ಯಾಕೆ ಕರಿತೀವಿ? ಈ ಒಂದು ಸೌಂಡ್ ಅನ್ನೋದು ಒಂದು ಮಾಧ್ಯಮದ ಮೇಲೆ ಅವಶ್ಯಕತೆ ಒಂದು ಡಿಪೆಂಡ್ ಆಗಿದೆ. ಅದಕ್ಕೆ ಮಾಧ್ಯಮ ಅನ್ನೋದು ಬೇಕಿದೆ ಟ್ರಾವೆಲ್ ಮಾಡಲಿಕ್ಕೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ, ಯಾಂತ್ರಿಕ ತರಂಗಗಳು ಅಂತ ಕರಿತೀವಿ. ಓಕೆನಾ? ಸೊ ಹಾಗಾದರೆ ನೋಡಿ, ಇಲ್ಲಿ ಇವೆರಡೂ ಅನ್ನೋದು ರಾಂಗ್ ಇರುತ್ತೆ. ಮಾಧ್ಯಮದಲ್ಲಿ ಕಣಗಳ ಚಲನ ದಿಕ್ಕು ಶಬ್ದ ತರಂಗಗಳ ಪ್ರಸರಣ ದಿಕ್ಕಿಗೆ ಲಂಬವಾಗಿರುತ್ತೆ, ಲಂಬವಾಗಿರೋದಿಲ್ಲ. ಸೊ ಜೊತೆಯಲ್ಲೇ ಹೋಗುತ್ತೆ. ಓಕೆ, ಸೇಮ್ ಡೈರೆಕ್ಷನ್ ಇರುತ್ತೆ. ಶಬ್ದ ತರಂಗಗಳು ಅಡ್ಡ ತರಂಗಗಳಲ್ಲ, ಅವು ನೀಳ ತರಂಗಗಳು ಆಗಿರುತ್ತೆ. ಸೊ ಪ್ರತಿಪಾದನೆ ಮತ್ತು ಕಾರಣ ಎರಡೂ ತಪ್ಪಾಗಿರುತ್ತೆ. ಸರ್ ಎಲ್ಲದರಲ್ಲೂ ಆಪ್ಷನ್ ಎ ಅನ್ನೋದು ಕೊಡ್ತಿದ್ರು, ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿಯಾಗಿದೆ, ವಿಲ್ ಗೋ ವಿತ್ ದಟ್ ಓನ್ಲಿ ಅಂದರೆ, ಸೊ ಮತ್ತೆ ರಾಂಗ್ ಆಗ್ತಾ ಹೋಗುತ್ತೆ. ಓಕೆನಾ? ಕ್ಲಿಯರ್ ಆಯಿತಾ? ಕ್ಲಿಯರ್? ಸೊ ಸರಿಯಾಗಿ ಕ್ವಶನ್ ಓದಿ ಆನ್ಸರ್ ಮಾಡಿ ಆಯಿತಾ. ಸರಿಯಾಗಿ ಕ್ವಶನ್ ನೋಡಿ ಆನ್ಸರ್ ಮಾಡಿ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ನೆಕ್ಸ್ಟ್ ಕ್ವಶನ್, ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳ್ತಿದ್ದಾರೆ. ಕೆಂಪು ಅವಾಹಕ ಹೊದಿಕೆಯನ್ನು ಹೊಂದಿರುವ ತಂತಿಯನ್ನು ತಟಸ್ಥ ತಂತಿ ಅಂತ ಕರೀತಾರಂತೆ. ಕಪ್ಪು ಅವಾಹಕ ಹೊದಿಕೆ ಹೊಂದಿರುವ ತಂತಿಯನ್ನು ಸಜೀವ ತಂತಿ ಅಂತ ಕರೀತಾರೆ. ನಮ್ಗೆ ಇದೇ ಥರ ಕ್ವಶನ್ಸ್ ಕೇಳೋದಿನ ಮೇಲೆ, ಹೌದಲ್ವಾ? ಸೊ
ನಮ್ಮ ದೇಶದಲ್ಲಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರ 220 ವೋಲ್ಟ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಮೇಲಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ ಅಂತ ಕ್ವಶನ್. ಸೊ ವಿತ್ ರೆಫರೆನ್ಸ್ ಟು ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಪಾಸ್ ಮಾಡಿ ಆನ್ಸರ್ ಮಾಡಿ ಆಯ್ತಾ. ದ ವೈರ್ ಹ್ಯಾವಿಂಗ್ ರೆಡ್ ಇನ್ಸುಲೇಷನ್ ಈಸ್ ಕಾಲ್ಡ್ ನ್ಯೂಟ್ರಲ್ ವೈರ್. The wire having black insulation is called live wire. In our country, the potential difference between the live wire and the neutral wire, it is going to be 220 volt ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ವಿಚ್ ಆಫ್ ದ ಎಬೋ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಒಂದು ಕರೆಕ್ಟ್ ಇದೆಯಾ, ಎರಡು ಕರೆಕ್ಟ್ ಇದೆಯಾ, ಮೂರು ಕರೆಕ್ಟ್ ಇದೆಯಾ? ಸೊ ಇದಕ್ಕಿಂತ ಹೋಗೋಕ್ಕಿಂತ ಮುಂಚೆ, ಆನ್ಸರ್ ಮಾಡಲಿಕ್ಕಿಂತ ಮುಂಚೆ ವಿ ಆರ್ ಗೋಯಿಂಗ್ ಟು ಲರ್ನ್ ಸಮ್ ಕಾನ್ಸೆಪ್ಟ್ ಬಿಹೈಂಡ್ ದಿಸ್. ನೋಡಿ ಇಲ್ಲಿ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಜಸ್ಟ್ ಡೈರೆಕ್ಟ್ಲಿ ಗೋ ವಿತ್ ದ ಆಪ್ಷನ್ಸ್. ಸೊ ಇಫ್ ನಾಟ್ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಸೊ ಇಲ್ಲಿ ನಾನು ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೇನೆ. ಓಕೆ, ಇಲ್ಲಿ ನಮ್ಮ ಮನೆಗೆ ಬರುತ್ತಲ್ಲ, ಒಂದು ಲೈವ್ ವೈರ್ ಆಗಿರುತ್ತೆ, ಲೈವ್ ವೈರ್ ಆಗುತ್ತೆ, ಒಂದು ಫೇಸ್ ನ್ಯೂಟ್ರಲ್ ಆಗಿರುತ್ತೆ. ಸೊ ಇನ್ನೊಂದು ಏನಾಗುತ್ತೆ, ಗ್ರೌಂಡ್ ಆಗಿರುತ್ತೆ, ಭೂ ಸಂಪರ್ಕ ತಂತಿ ಅಂತ ಕರಿತೀವಿ. ಸೊ ಅರ್ಥಿಂಗ್ ವೈರ್ ಅಂತ ಕರಿತೀವಿ. ಸೊ ಏನು ಬರ್ತದೆ, ಲೈವ್ ವೈರ್ ಅಂದರೆ ಫೇಸ್ ವೈರ್ ಅಂತಲೇ ಕರಿತೀವಿ. ಲೈವ್ ವೈರಲ್ಲಿ ಕರೆಂಟ್ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ಲೈವ್ ವೈರ್ ಆಲ್ವೇಸ್ ಹ್ಯಾವಿಂಗ್ ಕರೆಂಟ್ ಇನ್ ಇಟ್. ಸೊ ಲೈವ್ ವೈರ್ ಏನು ಮಾಡುತ್ತೆ, ಒಂದು ವಿದ್ಯುತ್ ಸ್ತಂಭದಿಂದ ನಮ್ಗೆ ಏನು ಬರುತ್ತೆ, ಒಂದು ಕರೆಂಟ್ ಅನ್ನೋದು ಮನೆಗೆ ತಗೊಬರುತ್ತೆ. ನ್ಯೂಟ್ರಲ್ ವೈರ್ ಏನಾಗುತ್ತೆ, ಕರೆಂಟ್ನ ವಾಪಸ್ ತಗೊಂಡು ಹೋಗುತ್ತೆ. ಅರ್ಥ ಆಯ್ತಲ್ವಾ? ಕರೆಂಟ್ ಇಲ್ಲಿ ಬರುತ್ತೆ, ಕರೆಂಟ್ನ ವಾಪಸ್ ತಗೊಂಡು ಹೋಗುತ್ತೆ. ಅಂದರೆ ಪವರ್ ಅಂತ ಹೇಳ್ಬೋದು. ವಿ ವಿಲ್ ಟಾಕ್ ಇನ್ ಟರ್ಮ್ಸ್ ಆಫ್ ಪವರ್. ಓಕೆ, ಸೊ ಇಲ್ಲಿ 230 ಅಂತ ಹೇಳಿದರೆ ಇಟ್ಸ್ ಫೈನ್. 220 ಅಕಾರ್ಡಿಂಗ್ ಟು ಅವರ್ ಟೆಕ್ಸ್ಟ್ ಬುಕ್ಸ್ 220 AC ವೋಲ್ಟೇಜ್ ಆಗಿರುತ್ತೆ. ಇದು ಕರೆಕ್ಟ್ ಇದೆ. ಓಕೆನಾ? ಈ ಒಂದು ಲೈವ್ ವೈರ್ನು ನಾವು ರೆಡ್ ವೈರಿಂದ ರೆಡ್ ಇನ್ಸುಲೇಷನ್ನ ಮಾಡಿರ್ತೀವಿ, ಹೌದಲ್ವಾ? ಅಕಾರ್ಡಿಂಗ್ ಟು ಅವರ್ ಟೆಕ್ಸ್ಟ್ ಬುಕ್. ನವಡೇಸ್ ಅದು ಬ್ರೌನ್ ಆಗಿ ಏನೇನೋ ಕನ್ವರ್ಟ್ ಆಗ್ತದೆ, ಬಟ್ ಅಕಾರ್ಡಿಂಗ್ ಟು ಅವರ್ ಟೆಕ್ಸ್ಟ್ ಬುಕ್ ಇಟ್ ಈಸ್ ಗೋಯಿಂಗ್ ಟು ಬಿ ರೆಡ್ ಕಲರ್. ಸೊ ನ್ಯೂಟ್ರಲ್ ವೈರ್ ಏನಾಗಿರುತ್ತೆ, ಅದು ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಕಪ್ಪು ಬಣ್ಣದಿಂದ ಒಂದು ಕೋಟಿಂಗ್ ಅನ್ನೋದು ಮಾಡಿರ್ತಾರೆ. ಅರ್ಥ ಆಯ್ತಲ್ವಾ? ಎಸ್. ಮತ್ತೆ ಇಲ್ಲಿ ಬನ್ನಿ, ಈ ಒಂದು ಏನಿದೆ MCB ಅಂತ ಕರಿತೀವಲ್ವಾ, MCB ಅಂತ ಕರಿತೀವಿ. ಇದೇನು ಮಾಡುತ್ತೆ, ಸೊ ಆಟೋಮೆಟಿಕ್ ಆಗಿ ಇನ್ನು ಪವರ್ ಜಾಸ್ತಿ ಬಂದರೆ ಏನಾಗುತ್ತೆ, ಅದು ಇದಾಗ್ಬಿಡುತ್ತೆ, ಬ್ರೇಕ್ ಡೌನ್ ಮಾಡುತ್ತೆ ಒಂದು ಇದನ್ನ. ಅದೇ ರೀತಿ ಇಲ್ಲೊಂದು ಫ್ಯೂಸ್ನ ಕನೆಕ್ಟ್ ಮಾಡಿರ್ತಾರೆ. ಬಿಟ್ವೀನ್ ದಿಸ್ ದರ್ ಇಸ್ ದ ಫ್ಯೂಸ್ನ ಕನೆಕ್ಟ್ ಮಾಡಿರ್ತಾರೆ. ಫ್ಯೂಸ್ ಯಾವ ರೀತಿ ಕನೆಕ್ಟ್ ಆಗಿರುತ್ತೆ ಅಂದರೆ ಸೀರೀಸ್ ಆಗಿ ಕನೆಕ್ಟ್ ಆಗಿರುತ್ತೆ. ಓಕೆ, ತುಂಬ ಕರೆಂಟ್ ಬಂತು ಅಂದರೆ ಇದು ಕಟ್ ಆಗಿಬಿಟ್ಟು ಪವರ್ ಸಪ್ಲೈನ ಬ್ರೇಕ್ ಡೌನ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬನ್ನಿ, ಲೈವ್ ವೈರಿಂದ ನಮಗೆ ಬರ್ತದೆ ಕರೆಂಟ್ ಬರ್ತದೆ. ಸೊ ನ್ಯೂಟ್ರಲ್ ವೈರಿಂದ ಕರೆಂಟು ಆಚೆ ತಗೊಂಡು ಹೋಗುತ್ತೆ, ಹೌದಲ್ವಾ? ಸೊ ನೆಕ್ಸ್ಟ್ ಇನ್ನೊಂದು ವೈರ್ ಏನಿದೆ ಇಲ್ಲಿ, ಅರ್ಥಿಂಗ್ ವೈರ್ ಆಗಿರುತ್ತೆ. ನೋಡಿ ಇಲ್ಲಿ ಅರ್ಥಿಂಗ್ ವೈರ್. ಸೊ ಅರ್ಥಿಂಗ್ ವೈರ್ ಏನಾಗಿರುತ್ತೆ, ಭೂ ಸಂಪರ್ಕ ತಂತಿ ಏನಾಗಿರುತ್ತೆ, ಆಲ್ವೇಸ್ ಲೋ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಭೂ ಸಂಪರ್ಕ ತಂತಿ ಸೊ ಇದೆಲ್ಲ ಅಪ್ಲೈಡ್ ಅಲ್ಲೇ ಬರುತ್ತೆ. ಭೂ ಸಂಪರ್ಕ ತಂತಿ ಏನಾಗಿರುತ್ತೆ, ಕಡಿಮೆ ರೋಧವನ್ನು ಹೊಂದಿರುತ್ತೆ. ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಯಿತು, ಇಲ್ಲೊಂದು ವಾಷಿಂಗ್ ಮಿಷನ್ ಇದೆ, ವಾಷಿಂಗ್ ಮಿಷನಲ್ಲಿ ಏನಾದರೂ ಒಂದು ಪವರ್ ಹೋಯ್ತು ಅಥವಾ ಶಾರ್ಟ್ ಸರ್ಕ್ಯೂಟ್ ಆಯಿತು, ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ನಮಗೆ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಆವಾಗ ನಾವೊಂದು ಭೂ ಸಂಪರ್ಕ ತಂತಿಯನ್ನು ಯೂಸ್ ಮಾಡಿದರೆ ಏನಾಗುತ್ತೆ, ಏನು ಪವರ್ ಜಾಸ್ತಿ ಬರೋದು, ಶಾರ್ಟ್ ಸರ್ಕ್ಯೂಟ್ ಆಗಿ ಪವರ್ ಬರುತ್ತಲ್ಲ, ಅದೇನಾಗುತ್ತೆ ಸರಾಗವಾಗಿ ಒಂದು ಅರ್ಥಿಂಗ್ ವೈರ್ ಮುಖಾಂತರ ಹೋಗ್ಬಿಡುತ್ತೆ. ಯಾಕಂದರೆ ಅದು ಕಡಿಮೆ ರೋಧವನ್ನು ಹೊಂದಿರುತ್ತೆ. ಭೂ ಸಂಪರ್ಕ ಒಂದು ತಂತಿಯ ಮೂಲಕ ಅದು ಹೋಗ್ಬಿಡುತ್ತೆ. ಯಾಕಂದರೆ ಕಡಿಮೆ ರೋಧ, ಎಲ್ಲಿ ಕಡಿಮೆ ರೋಧ ಇರುತ್ತೋ ಅಲ್ಲಿ ಕರೆಂಟ್ ಹೋಗಲಿಕ್ಕೆ ಇಷ್ಟಪಡುತ್ತೆ, ಹೌದಲ್ವಾ? ಎಲ್ಲಿ ಅಪೋಸಿಷನ್ ಇರಲ್ವೋ ಅಲ್ಲಿ ಹೋಗ್ಲಿಕ್ಕೆ ಇಷ್ಟಪಡುತ್ತೆ. ನಾವು ಅಷ್ಟೇ ಅಲ್ವಾ, ನಮ್ಗೆ ಯಾರು ಅಪೋಸ್ ಮಾಡ್ತಾರೋ ಅವ್ರ ಜೊತೆ ನಾವು ಮಿಂಗಲ್ ಆಗಲ್ಲ. ನಮ್ಮ ಜೊತೆ ಯಾರು ಕ್ಲೋಸ್ ಆಗಿರ್ತಾರೋ, ಹಾಯ್ ಬಾಯ್ ಅಂತ ಹೇಳ್ಕೊಂಡು ಫ್ರೆಂಡ್ಲಿ ಆಗಿರ್ತಾರೋ ಅವ್ರ ಜೊತೆ ನಾವು ಮೂವ್ ಆನ್ ಆಗ್ತೀವಿ. ಅದೇ ರೀತಿ ಸೊ ಕರೆಂಟು ಅಷ್ಟೇ, ಅದಕ್ಕೆ ತುಂಬ ರೋಧ ಇದ್ದರೆ ಅದು ಹೋಗೋದಿಲ್ಲ, ರೋಧ ಅನ್ನೋದು ಸ್ಟಾಪ್ ಮಾಡುತ್ತೆ ಅದನ್ನು. ಸೊ ಅದೇ ರೀತಿ ಒಂದು ಲೋ ರೆಸಿಸ್ಟೆನ್ಸ್ ಇದ್ದರೆ, ಕಡಿಮೆ ರೋಧ ಇದ್ದರೆ ಆರಾಮಾಗಿ ಹೋಗ್ಬಿಡುತ್ತೆ. ಸೊ ಅವಾಗೇನಾಗುತ್ತೆ, ಇದು ಕಡಿಮೆ ರೋಧ ಇರೋದ್ರಿಂದ ಇದು ಈ ಥರ ಹೋಗ್ಬಿಡುತ್ತೆ. ಇದನ್ನು ಗ್ರೀನ್ ಕಲರಿಂದ ಕೋಟಿಂಗ್ ಮಾಡಿರ್ತಾರೆ. ಓಕೆ, ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಒಂದು ಮೆಟಲ್ ಪ್ಲೇಟ್ನ ಹಾಕ್ಬಿಟ್ಟು ಭೂಮಿಯಲ್ಲಿ ಏನಾಗಿರ್ತಾರೆ, ಚಾರ್ಕೋಲು ಮತ್ತು ಸ್ವಲ್ಪ ಸಾಲ್ಟು ಮತ್ತು ಒಂದು ವಾಟರ್ ಎಲ್ಲ ಹಾಕಿರ್ತಾರೆ. ಸೊ ಇದ್ದಿಲು ಸಾಲ್ಟ್, ಉಪ್ಪು ಮತ್ತು ವಾಟರ್. ಸೊ
ಈ ಒಂದು ಏನು ಮಾಡುತ್ತೆ, ಈ ಒಂದು ವಾಟರ್ ಏನು ಮಾಡುತ್ತೆ, ಆ ಒಂದು ಮಾಯ್ಶ್ಚರ್ನ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇಲ್ಲಿ. ಓಕೆನಾ. ಸೊ ಆ ಇದ್ದಿಲು ಏನು ಮಾಡುತ್ತೆ, ಇದ್ದಿಲು ಆ ಒಂದು ವಾಟರ್ನ ತುಂಬ ಹೊತ್ತು ಅದರಲ್ಲಿ ಹಿಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಓಕೆ ಓಕೆ. ಸೊ ಈ ಒಂದು ಸಾಲ್ಟ್ ಏನು ಮಾಡುತ್ತೆ, ಆ ಒಂದು ಕರೆಂಟ್ನ ಕರೆಕ್ಟಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಅಥವಾ ಎಳ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಓಕೆನಾ. ಸೊ ಇಲ್ಲಿ ಏನಾಗ್ತದೆ ನಮಗೆ ಎಕ್ಸಾಕ್ಟಾಗಿ, ಈ ಒಂದು ಲೋ ರೆಸಿಸ್ಟೆನ್ಸ್ ಇರೋದನ್ನ ಏನಾಗ್ತದೆ, ಕರೆಂಟ್ ಅನ್ನೋದು ಆರಾಮಾಗಿ ಬರ್ತದೆ, ಎಲ್ಲೋ ಅನ್ನೋದು ಹೋಗ್ತಿಲ್ಲ. ಅವಾಗ ನಾವೇನಾಗ್ತೀವಿ, ಸೇಫ್ ಆಗ್ತೀವಿ. ಅವಾಗ ನಾವು ಸೇಫ್ ಆಗ್ತೀವಿ. ಓಕೆನಾ. ಸೊ ನಮ್ಮ ಕ್ವಶನಲ್ಲಿ ಇಲ್ಲಿ ಏನಿದೆ, ಸೊ ರೆಡ್ ವೈರು ಕೆಂಪು ಬಣ್ಣದಿಂದ ಒಂದು ಲೈವ್ ವೈರು ಕೆಂಪು ಬಣ್ಣದಿಂದ ಕೋಟಿಂಗ್ ಆಗಿರುತ್ತೆ. ಬ್ಲ್ಯಾಕ್ ವೈರು ಒಂದು ಏನು ಹೇಳ್ಬೋದು, ನ್ಯೂಟ್ರಲ್ ಆಗಿರುತ್ತೆ, ತಟಸ್ಥ ತಂತಿ ಆಗಿರುತ್ತೆ. ಒಂದು ಗ್ರೀನ್ ವೈರು ಅರ್ಥಿಂಗ್ ವೈರ್ ಆಗಿರುತ್ತೆ. ಇಷ್ಟು ತಿಳ್ಕೊಳ್ಳಿ ಆಯಿತಾ. ಎಸ್ ಎಸ್ ನೋಡಿ, ಲೈವ್ ವೈರ್ ಅಂದರೆ ಎಷ್ಟು, ಯಾವ ಬಣ್ಣ, ಕೆಂಪು ಬಣ್ಣ, ಹೌದಲ್ವಾ. ಲೈವ್ ವೈರ್ ಅಥವಾ ಫೇಸ್ ವೈರ್ ಅಂತ ಕೂಡ ಕರಿತೀವಿ, ಫೇಸ್ ತಂತಿ ಅಂತ ಕರಿತೀವಿ. ಏನು ಮಾಡುತ್ತೆ ಈ ಒಂದು ಫೇಸ್ ತಂತಿ, ಯೂಶಲಿ ರೆಡ್ ಆಗಿರುತ್ತೆ. ಕ್ಯಾರೀಸ್ ಕರೆಂಟ್ ಫ್ರಮ್ ದ ಮೇನ್ ಟು ದ ಅಪ್ಲಿಯನ್ಸಸ್. ಸೊ ಇಟ್ ಈಸ್ ಹೈ ಪೊಟೆನ್ಷಿಯಲ್ ಇರುತ್ತೆ. ಸೊ ಇಟ್ ಈಸ್ ಕನೆಕ್ಟೆಡ್ ಥ್ರೂ ಅ ಫ್ಯೂಸ್ ಅಂಡ್ ಅ ಸ್ವಿಚ್. ಇದು ಇಂಪಾರ್ಟೆಂಟ್ ನೋಡಿ. ಲೈವ್ ವೈರ್ಗೆ ಯಾವುದು, ನ್ಯೂಟ್ರಲ್ ವೈರ್ಗೆ ಫ್ಯೂಸ್ ಕನೆಕ್ಟ್ ಆಗಿರುತ್ತಾ, ಲೈವ್ ವೈರ್ಗೆ ಫ್ಯೂಸ್ ಕನೆಕ್ಟ್ ಆಗಿರುತ್ತೆ. ಅಂದರೆ ಫ್ಯೂಸ್ ಕನೆಕ್ಟ್ ಆಗಿರೋದು ಲೈವ್ ವೈರ್ಗೆ. ಇದು ಕೂಡ ನಮಗೆ ಕ್ವಶನ್ ಕೇಳುವುದು. ಓಕೆನಾ, ಅರ್ಥ ಆಯ್ತಲ್ವಾ. ಎಸ್ ನೋಡಿ, ಸಾಮಾನ್ಯವಾಗಿ ಕೆಂಪು ಬಣ್ಣ ಹೊಂದಿರುತ್ತೆ. ವಿದ್ಯುತ್ ಪ್ರವಾಹವನ್ನು ಉಪಕರಣಕ್ಕೆ ತಲುಪಿಸುತ್ತೆ. ಇದು ಹೆಚ್ಚಿನ ವಿಭವಾಂತರದಲ್ಲಿರುತ್ತೆ, ಹೈ ಪೊಟೆನ್ಷಿಯಲ್ ಇರುತ್ತೆ. ಫ್ಯೂಸ್ ಮತ್ತು ಸ್ವಿಚ್ ಮೂಲಕ ಸಂಪರ್ಕಿಸಲಾಗತ್ತೆ. ಹೌದಲ್ವಾ. ಸೊ ಏನಾಗತ್ತೆ ಇಲ್ಲಿ, ಇನ್ನೂ ಏನೋ ಹೇಳೋಣ ಅಂದ್ಕೊಂಡೆ. ಲೈವ್ ವೈರ್ ಅಲ್ವಾ. ಸೊ ಲೈವ್ ವೈರ್ ಏನು, ಎಸ್ ಇಲ್ಲೊಂದು ನೋಡಿ, ಇಲ್ಲಿ ಒಂದು ತಂತಿಗಳಿರುತ್ತೆ. ನಾವು ಒಂದು ತಂತಿನ ಇಟ್ಕೊಂಡ್ರೆ ಅದು ನಮಗೆ ಶಾಕ್ ಹೊಡೆಯೋದಿಲ್ಲ. ಸೊ ಎರಡೂ ತಂತಿನ ಇಟ್ಕೊಂಡ್ರೆ ಮಾತ್ರ ನಮಗೆ ಶಾಕ್ ಹೊಡೆಯುತ್ತೆ. ಯಾವಾಗ ಸರ್ಕ್ಯೂಟ್ ಅನ್ನೋದು ಕ್ಲೋಸ್ ಆಗುತ್ತಲ್ವಾ. ಸೊ ಯಾವುದೇ ಒಂದು ಪಕ್ಷಿ ನೀವು ನೋಡಿರ್ಬೋದು, ಪಕ್ಷಿ ಒಂದು ವೈರ್ ಮೇಲೆ ಕೂತ್ಕೊಂಡ್ರೆ ಅದಕ್ಕೆ ಏನೂ ಆಗೋದಿಲ್ಲ. ಅದೇ ಎರಡು ವೈರ್ ಮೇಲೂ ಟಚ್ ಆಗ್ತಿದೆ ಅಂದರೆ ಅದಕ್ಕೆ ಶಾಕ್ ಹೊಡೆಯುತ್ತೆ. ಯಾಕೆಂದರೆ ಅದು ಸರ್ಕ್ಯೂಟ್ ಅನ್ನೋದು ಕ್ಲೋಸ್ ಆಗುತ್ತೆ. ಯಾವಾಗ ಸರ್ಕ್ಯೂಟ್ ಅನ್ನೋದು ಕ್ಲೋಸ್ ಆಗುತ್ತೋ ಅವಾಗ ಕರೆಂಟ್ ಅನ್ನೋದು ಪಾಸ್ ಆಗುತ್ತೆ. ಸೊ ಸರ್ಕ್ಯೂಟ್ ಓಪನ್ ಇದ್ದಾಗ ಏನಾಗುತ್ತೆ, ಕರೆಂಟ್ ಅನ್ನೋದು ಪಾಸ್ ಆಗೋದಿಲ್ಲ. ಹೌದಲ್ವಾ. ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಪಕ್ಷಿ ಏನಾಗುತ್ತೆ, ಈ ಒಂದು ಪಕ್ಷಿ ಎರಡೂ ವೈರನ್ನ ಇಟ್ಕೊಂಡ್ರೆ ಮಾತ್ರ ಅದಕ್ಕೆ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಒಂದು ವೈರ್ ಮೇಲೆ ಕೂತ್ಕೊಂಡ್ರೆ ಅದಕ್ಕೆ ಶಾಕ್ ಹೊಡೆಯೋದಿಲ್ಲ. ನೀವು ಅಷ್ಟೇ, ಒಂದು ವೈರ್ನ ಇಟ್ಕೊಂಡ್ರೆ ನಿಮಗೆ ಎಂಥ ಶಾಕ್ ಹೊಡೆಯೋದಿಲ್ಲ. ಸೊ ಎರಡು ವೈರ್ನ ಇಟ್ಕೊಂಡ್ರೆ ನಿಮಗೆ ಶಾಕ್ ಹೊಡೆಯುತ್ತೆ. ಓಕೆ, ಅರ್ಥ ಆಯ್ತಲ್ಲ. ಯಾಕಂದರೆ ಅಲ್ಲಿ ಒಂದು ಸರ್ಕ್ಯೂಟ್ ಅನ್ನೋದು ಕ್ಲೋಸ್ ಆಗುತ್ತೆ. ಯಾವಾಗ ಸರ್ಕ್ಯೂಟ್ ಕ್ಲೋಸ್ ಆಗುತ್ತೋ ಆವಾಗ ಒಂದು ಶಾಕ್ ಅನ್ನೋದು ನಾವು ಫೀಲ್ ಆಗ್ಬೋದು. ಕ್ಲಿಯರ್. ಎಸ್, ಐ ಥಿಂಕ್ ಲೈವ್ ವೈರ್ ಬಗ್ಗೆ ಕ್ಲಿಯರ್ ಆಯಿತು ಅನ್ಸುತ್ತೆ. ನಾವು ಕಮಿಂಗ್ ಟು ದ ನ್ಯೂಟ್ರಲ್ ವೈರ್. ಯೂಶಲಿ ಬ್ಲ್ಯಾಕ್ ಮತ್ತು ಬ್ಲೂ ಇಂದ ಕೋಟ್ ಮಾಡ್ತಾರೆ. ಅಕಾರ್ಡಿಂಗ್ ಟು ಯುವರ್ ಬುಕ್ಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಬ್ಲ್ಯಾಕ್, ಬ್ಲೂ ಬೇಡ. ಓಕೆ. ಸೊ ರಿಟರ್ನ್ಸ್ ಕರೆಂಟ್ ಟು ದ ಮೇನ್ಸ್ಗೆ ಅಥವಾ ಮನೆಯಿಂದ ಒಂದು ಮೇನ್ ಸ್ವಿಚ್ಗೆ ಒಂದು ಕರೆಂಟ್ನ ತಗೊಂಡು ವಾಪಸ್ ಬರುತ್ತೆ. ಯಾವುದು, ಈ ಒಂದು ನ್ಯೂಟ್ರಲ್ ವೈರ್ ಆಗಿರುತ್ತೆ. ಓಕೆನಾ. ಸೊ ಇಟ್ ಈಸ್ ನಿಯರ್ಲಿ ಝೀರೋ ಪೊಟೆನ್ಷಿಯಲ್. ಇದು ನ್ಯೂಟ್ರಲ್ ವೈರ್ದು ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅಂದರೆ 0 ಇರುತ್ತೆ. ಓಕೆನಾ. ಎಸ್, ಸಾಮಾನ್ಯವಾಗಿ ಕಪ್ಪು ಅಥವಾ ನೀಲಿ ಬಣ್ಣವನ್ನು ಹೊಂದಿರುತ್ತೆ. ವಿದ್ಯುತ್ ಪ್ರವಾಹವನ್ನು ಮರಳಿ ಮೂಲಕ್ಕೆ ಕೊಂಡೊಯ್ಯುತ್ತೆ. ಇದು ಸುಮಾರು ಶೂನ್ಯ ವಿಭವಾಂತರದಲ್ಲಿರುತ್ತೆ. ಓಕೆನಾ. ಕ್ಲಿಯರ್ ವಿತ್ ದಿಸ್. ಎಸ್. ಸೊ ಹಾಗಾದರೆ ಇಲ್ಲಿ ಬನ್ನಿ, ಈಗ ಕ್ವಶನ್ಗೆ ಬನ್ನಿ. ಕೆಂಪು ಅವಾಹಕ ಹೊದಿಕೆಯನ್ನು ಹೊಂದಿರುವ ತಂತಿಯನ್ನು ತಟಸ್ಥ ತಂತಿ ಅಂತ ಕರೀತಾರಾ? ನೋ. ಕೆಂಪು ಬಣ್ಣ ಹೊಂದಿದ್ರೆ ಲೈವ್ ವೈರ್ ಅಂತ ಕರಿತೀವಿ. ಹೌದಲ್ವಾ. ಎಸ್. ನೆಕ್ಸ್ಟ್, ಕಪ್ಪು ಬಣ್ಣ ಅವಾಹಕ ಹೊಂದಿರುವ ಹೊದಿಕೆಯನ್ನು ಸಜೀವ ತಂತಿ ಅಂತ ಕರಿತೀವಾ? ಇಲ್ಲ. ಸಜೀವ ತಂತಿಗೆ ನಾವು ರೆಡ್ ಕಲರ್ನ ಕೋಟ್ ಮಾಡ್ತೀವಿ. ನಮ್ಮ ದೇಶದಲ್ಲಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರ 220 ಆಗಿದೆ. ಇದು ಸರಿ ಇದೆ. ಹೌದಲ್ವಾ. ಇದು ದೇಶದಿಂದ ದೇಶಕ್ಕೆ ಅದು ಚೇಂಜ್ ಆಗ್ತಾ ಹೋಗುತ್ತೆ, ಡಿಪೆಂಡಿಂಗ್ ಅಪಾನ್ ದ ಫ್ರೀಕ್ವೆನ್ಸಿ. ಐ ಥಿಂಕ್ ನಾವು 50 ಹರ್ಟ್ಸ್ನ ಯೂಸ್ ಮಾಡ್ತಾ ಇದ್ವಿ. ಫ್ರೀಕ್ವೆನ್ಸಿ ಆವೃತ್ತಿ ಅಂತ ಏನು ಕರಿತೀವಲ್ಲ ಅದು 50 ಹರ್ಟ್ಸ್ ಆಗಿರುತ್ತೆ. ಓಕೆನಾ. ಕ್ಲಿಯರ್. ಎಸ್. ನೋಡಿ, ಇಲ್ಲಿ ಒಂದು ಮಾತ್ರ ಯಾವುದು ಕರೆಕ್ಟ್ ಅಂತ ಕೇಳಿದರೆ ಒಂದು ಮಾತ್ರ ರಾಂಗ್ ಇದೆ. 2 ಮಾತ್ರ ರಾಂಗ್ ಇದೆ, 3 ರಾಂಗ್ ಇದೆ. ಸೊ ಇಲ್ಲಿ ನೋಡಿ, 3 ಮಾತ್ರ ಸರಿಯಾಗಿದೆ. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್. ಅರ್ಥ ಆಯ್ತಲ್ವಾ. ಐ ಹೋಪ್ ನಿಮಗೆ ತುಂಬ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗಿದೆ ಅನಿಸುತ್ತೆ. ಡೋಂಟ್ ಕನ್ಫ್ಯೂಸ್, ನೋಟ್ ಮಾಡ್ಕೊಳ್ಳಿ. ಸೊ ಸರಿಯಾಗಿ ಓದ್ಕೊಳ್ಳಿ, ಆಯಿತಾ. ಎಸ್. ನೋಡಿ, ನೆಕ್ಸ್ಟ್ ಅರ್ಥಿಂಗ್ ವೈರ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗುವ. ಅರ್ಥಿಂಗ್ ವೈರ್ ಅಲ್ವಾ.
ಸೊ ಗ್ರೀನ್ ಇನ್ಸುಲೇಟೆಡ್ ವೈರ್ ಈಸ್ ಕಾಲ್ಡ್ ಅರ್ತ್ ವೈರ್ ಅಂತ ಕರಿತೀವಿ. ಇಟ್ ಈಸ್ ಕನೆಕ್ಟೆಡ್ ಟು ಎ ಮೆಟಲ್ ಪ್ಲೇಟ್ ಆರ್ ಮೆಟಲ್ ರಾಡ್ ಬುರಿಡ್ ಡೀಪ್ ಇನ್ ಟು ದ ಗ್ರೌಂಡ್. ನಾವೊಂದು ಗ್ರೌಂಡಲ್ಲಿ ಏನು ಮಾಡ್ತೀವಿ, ಡೀಪಾಗಿ ಅಗದ್ಬಿಟ್ಟು ಏನು ಮಾಡ್ತೀವಿ, ಅದರಲ್ಲಿ ಇಟ್ಟಿರ್ತೀವಿ. ನೋಡಿ ಈ ಥರ ಡಯಾಗ್ರಾಮ್ನ ಗಮನಿಸ್ಬೋದು ನೀವು, ನಿಯರ್ ದ ಹೌಸಸ್. ದ ಮೈನ್ ಪರ್ಪಸ್ ಆಫ್ ಅರ್ಥಿಂಗ್ ಈಸ್ ಪ್ರೊಟೆಕ್ಟ್ ಪೀಪಲ್ ಫ್ರಮ್ ದ ಎಲೆಕ್ಟ್ರಿಕ್ ಶಾಕ್. ಸೊ ಎಲೆಕ್ಟ್ರಿಕ್ ಶಾಕಿಂದ ಜನರನ್ನು ರಕ್ಷಣೆ ಮಾಡಲಿಕ್ಕೆ ಈ ಥರ ಮಾಡಿರ್ತಾರೆ. ಓಕೆನಾ? ಎಸ್. If the leakage of current occurs in electrical appliances, the excess current flows safe to the earth through the earthing wire. ಯಾಕೆಂದರೆ ಕಡಿಮೆ ರೋಧವನ್ನು ಹೊಂದಿರುತ್ತೆ. ಸೊ ಆ ಒಂದು ಅರ್ಥಿಂಗ್ ವೈರ್ ಮುಖಾಂತರ ಒಂದು ಎಕ್ಸಸ್ ಕರೆಂಟ್ ಅನ್ನೋದು ಹೋಗ್ಬಿಡುತ್ತೆ. ಓಕೆ, ದಿಸ್ ಪ್ರಿವೆಂಟ್ಸ್ ಎಲೆಕ್ಟ್ರಿಕ್ ಶಾಕ್ ಆ್ಯಂಡ್ ಇಂಪ್ರೂವ್ಸ್ ದ ಎಲೆಕ್ಟ್ರಿಕಲ್ ಸೇಫ್ಟಿ. ಸೊ ಇದೇನು ಮಾಡುತ್ತೆ, ನಮಗೆ ಒಂದು ಎಲೆಕ್ಟ್ರಿಕ್ ಶಾಕಿಂದ ಒಂದು ತಡೆಯುತ್ತೆ, ಇದನ್ನ ನಮಗೆ ಸೇಫ್ ಗಾರ್ಡ್ ಆಗಿ ವರ್ಕ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಎಸ್. ಎಸ್, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಐ ಹೋಪ್ ನಿಮಗೆ ಕ್ವಶನ್ಸು ತಗೊಂಡಿರೋ ಕ್ವಶನ್ಸ್ನು ತುಂಬ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ, ನಿಮ್ಮ ಸ್ಟೇಟಸ್ಗೆಲ್ಲ ಹಾಕಿ, ಎಲ್ಲರೂ ನೋಡಲಿ ದಯವಿಟ್ಟು. ಓಕೆನಾ? ಎಲ್ರಿಗೂ ರೀಚ್ ಆಗಲಿ. ಸೊ ಆದಷ್ಟು ಬೇಗ ನಾನು ಪ್ಲ್ಯಾನ್ ಮಾಡ್ತೀನಿ. ಬಟ್ ನಾನು ಹೇಳಿದ್ದೆ 10th ಸ್ಟಾರ್ಟ್ ಮಾಡ್ತೀನಿ ಅಂದರೆ, ಬಟ್ ನನಗೆ ಆಗ್ತಿಲ್ಲ. ಇನ್ನೂ ವರ್ಕ್ ಅನ್ನೋದು ತುಂಬ ಪೆಂಡಿಂಗ್ ಇದೆ. ಅಟ್ಲೀಸ್ಟ್ ಇನ್ನೂ 10 more days ನೋಡುವ. ಸೊ ನೋಡೋಣ. ಓಕೆನಾ? ಸೊ ಕ್ವಶನ್ಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಒಂದು ಕ್ವಶನ್ಸ್ ನಿಮಗೆ ಬೇಕು ಅಂದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಕ್ಲಾಸ್ ಹೇಗಿತ್ತು ಅಂತ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಅದೇ ರೀತಿ ಒಂದು ಲೈಕ್ ಮಾಡಿ ಆಯಿತಾ. ತುಂಬ ಜನ ನೋಡ್ತಿದ್ದಾರೆ ಬಟ್ ಲೈಕ್ ಬಟನ್ ಪ್ರೆಸ್ ಮಾಡಲಿಕ್ಕೆ ಗೊತ್ತಿಲ್ಲ, ಐ ಡೋಂಟ್ ನೋ ವೈ ಅಂತ ಹೇಳ್ಬಿಟ್ಟು. ಸೊ ಕ್ಲಾಸ್ ಮಾತ್ರ ಯೂಸ್ ಮಾಡ್ಕೊತಿದ್ದಾರೆ ಬಟ್ ಲೈಕ್ ಮಾತ್ರ ಕೊಡ್ತಿಲ್ಲ. ವೈ ಇಸ್ ಇಟ್ ಸೊ? ಓಕೆ, ಥ್ಯಾಂಕ್ ಯು. ವಿಲ್ ಯು ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.